ಆರಾಮಿದೆಯೋ ಅಂತ ಎಷ್ಟು ಕೇಳ್ತ ಬಿಡ್ತಾರೆ ಅಷ್ಟೇ ಅಷ್ಟೇ ಅಷ್ಟೇ. ಎಲ್ಲರಿಗೂ ಸರಳವಾಗಿ ಹೆಂಗೆ ಕೇಳ್ತಾರೆ ಹಂಗೆ ಕೇಳ್ತಾರೆ. ಜನಸಾಮಾನ್ಯರಿಗೆ ಹೆಂಗೆ ಕೇಳ್ತಾರ ಆ ಟೈಪ್ ಕೇಳ್ಬಿಡ್ತಾರೆ ಎಲ್ಲ ಅಷ್ಟೇ. ವಿಶೇಷವಾಗಿ ಅವರಿಗೆ ನಮ್ಮ ತಯಾರದಾರ ಅಂತೇಳಿ ಏನಿಲ್ಲ. ಸಮೀಪ ಕರ್ಕೊಂಡು ಮಾತಾಡ್ಸೋದು ಅದು ಇಲ್ಲ. ಅಜ್ಜ ಅಜ್ಜ ತಾಯಿಯವರನ್ನೇ ಹೋಗಲ್ರಿ ಸರ್. ಹೊರಗಿನವರಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ, ಒಳಗಿನವರಿಗೆ ಕೊಡಂಗಿಲ್ಲ. ಕ್ರಿಕೆಟ್ ಆಡಿ ಅವ್ರು ಬಾಲ್ ಇಲ್ಲಿ ಅವರದೇ ಅಂತೇಳಿ ಊರು ಬರ್ತಾರೆ, ಅಲ್ಲಿ ಹೋಗಿ ಕ್ರಿಕೆಟ್ ಆಡಿ ಬಾಲ್ ಹಾಕಿ ಅವರು ನಾವು ಕಲ್ತಿ ಸಣ್ಣವರಿದ್ದಾಗ ಬಾಲ್ಯದಾಗ. ಮತ್ತೇನೇನು ಆಟ ಆಡ್ರು ಅವರು ಚಿಣಿದಾಳ ಆಟ ಆಡಿದ್ದಾರೆ, ಗೂಟಿ ಬಗುರಿ ಇವೆಲ್ಲ ಆಟ ಆಡಿದ್ದಾರೆ ಅವರು. ನಾಟಕ ಮಠದಿಂದ ಘಟ ಬೆಳಿಬಾರ್ದ್ರಿ, ಘಟದಿಂದ ಮಠ ಬೆಳಿಬೇಕಂತ ನಾವು ಸುಮಾರು 20 ವರ್ಷಗಳಿಂದ ನೋಡಿದ್ರಿ. ಆ ಮಠ ರೀ ಗವಿ ಮಠ ರೀ ಹೇಗಿತ್ತಂತ ನಮ್ಗೆ ಗುರ್ತೈತ್ರಿ. ಇವಾಗ ಹೇಗಾಗಿದೆ ನಾ ನಿಮಗೆ ಗುರ್ತದ ಸರ್. ನಾವು ಪ್ರತಿ ವರ್ಷ ನೋಡ್ತೀವಿ ರೀ, ಚೇಂಜಸ್ ರೀ ಪೂರ್ತ. ಶಾಂತಿವೀರ ಮಹಾಸ್ವಾಮಿಗಳಿದ್ದ ಮಠ ರೀ, ಈಗ ಗವಿಸಿದ್ದೇಶ್ವರ ರಾಜ ಬಂದ ಮೂಲಕ ಮಠ ಭಾಳ ವ್ಯತ್ಯಾಸ ಇದೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ಕಾರ ಸರ್. ನಮಸ್ತೆ. ಆಗರೋಡಿ ಗ್ರಾಮದ ಭೀಮಾಶಂಕರ್ ದತ್ತನ ಮರ್ತರು ಅಂತ ಹೇಳಿ ನನ್ನ ಹೆಸರು. ಈಗ ಕೊಪ್ಪಳದ ಅಭಿನವ ಜಗದ್ಗುರು ಗವಿಸಿದ್ದೇಶ್ವರ ಅಜ್ಜವರ ಬಗ್ಗೆ ಹೇಳಬೇಕಂದ್ರೆ ಸುಮಾರು 40 ವರ್ಷಗಳಿಂದ ನಾನು ಅವರನ್ನು ನೋಡ್ತಾ ಇದ್ದೀನಿ. ಬಾಲ್ಯದ ಜೀವನ ಹೇಗಿತ್ತಂದರೆ ಅವರು ಬಹಳ ಅತ್ಯಂತ ಬಡತನದಲ್ಲಿ ಹುಟ್ಟಿ ಬೆಳೆದಂಥವರು. ಹಿರೇಮಠ ಗ್ರಾಮದಲ್ಲಿ ಈರಮ್ಮ ಮತ್ತು ನೀಲಯ್ಯ ಎಂಬ ದಂಪತಿಗಳಲ್ಲಿ ಉದರದ ಜನಿಸಿದಂಥ 3 ಮಕ್ಕಳಲ್ಲೇ ದೊಡ್ಡವರಾಗಿದ್ದರು. ಪರ್ತಯ್ಯ ಸ್ವಾಮಿಗಳು ಅಂತ ಹೇಳಿದ್ರು ಮೂಲತಃ ಹೆಸರು. ಕೊಪ್ಪಳದಲ್ಲಿ ಹೋಗಿ ಅವರಿಗೆ ಅಭಿನವ ಜಗದ್ಗುರು ಗವಿಸಿದ್ದೇಶ್ವರಂದು ನಾಮಕರಣ ಮಾಡಿ 2002ರಲ್ಲಿ ಅವರಿಗೆ ಪಟ್ಟಾಭಿಷೇಕ ಆಯಿತು, ಡಿಸೆಂಬರ್ 13ರಲ್ಲಿ. ನಾನು ಅಲ್ಲಿಗೆ ಬರ್ತೀನಿ. ನನಗೆ ಅದಕ್ಕಿಂತ ಬಹಳ ಮುಖ್ಯವಾದ ಘಟ್ಟ ಏನು ಅಂದರೆ ಅದು ಎಲ್ಲರಿಗೆ ಕುತೂಹಲ ಕೂಡ. ಹೌದು. ಇವತ್ತಿನ ಸ್ವಾಮೀಜಿ ಅವ್ರ ಕೆಲಸ, ಅವ್ರ ಜಗತ್ತು ವಿಖ್ಯಾತಿ ಆಗಿದ್ದು ಎಲ್ರಿಗೂ ಗೊತ್ತಿದೆ. ಹೌದು ಸರ್. ಬಟ್ ನನಗೆ ಒಂದು ಹೇಳಿ, ಎಲ್ಲರಿಗೆ ಅದು ಕುತೂಹಲ ಇರುತ್ತೆ. ಈ ಗ್ರಾಮದಲ್ಲಿ ಅವ್ರ ಬಾಲ್ಯ ಹೇಗಿತ್ತು, ಹೇಗೆ ಅವ್ರ ಒಡನಾಟ ಹೇಗಿತ್ತು, ಅವ್ರ ಓದು ಹೇಗಿತ್ತು ಅಂತ. ನೀವೇನಾದರೂ ಅವ್ರ ಜೊತೆಗೆ ಓದಿದ್ರಿ? ಹೋಗಿದ್ದು ಸರ್. ಎಷ್ಟು ಕ್ಲಾಸ್ಮೇಟ್ ನೀವು? ಇಲ್ಲ ಸರ್, 2 ವರ್ಷ ದೊಡ್ಡವರು ಅವರು. ನೀವು ಅವರು 2 ವರ್ಷ ದೊಡ್ಡವರು ಸರ್. ಓಕೆ. ಅವರು 1ನೇ ತರಗತಿಯಲ್ಲಿ ಪ್ರಾಥಮಿಕವಾಗಿ 7ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ್ರು. ಸುಮಾರು ಅವರ ಜೊತೆ ನಾನು 5 ವರ್ಷಗಳ ವಿದ್ಯಾಭ್ಯಾಸ ಮಾಡಿದ್ದೇನೆ. ಮತ್ತು ಬಾಲ್ಯ ಜೀವನದಲ್ಲಿ ಬಹಳ ಅತ್ಯಂತ ಬಹಳ ಚಾಣಕ್ಯ ಸ್ವಾಮೀಜಿಗಳವರು, ಬಹಳ ವಿದ್ಯಾವಂತರವರು. ಯಾಕಂದ್ರೆ ಒಂದು ಬರೀ ವಿದ್ಯಾಭ್ಯಾಸದಲ್ಲ, ಒಂದು ಜನಪದ ಸಾಹಿತ್ಯ ನಾಟಕದಲ್ಲಿ ಕೂಡ ಅವರು ಒಂದು ಎತ್ತಂತ ಕೈ. ಓಕೆ. ನಾಟಕ ಆಡಿದ್ದಾರೆ. ನಮ್ಮ ಜೊತೆ ನಮ್ಮ ನಾಟಕ ಮಾಡಿದ್ದಾರೆ. ಏನ್ ಹೆಸರು ಸರ್ ನಾಟಕದ? ಅಶಿಕ್ಷಿತರ ಗೋಳು ಅಂತ ಹೇಳಿಕೆರಿ, ಅಶಿಕ್ಷಿತರ ಗೋಳು ಅರ್ಥಾತ್ ಜೀವನೋದ್ಧಾರ ಅಂತ ಹೇಳಿ 1989ರಲ್ಲಿ ಅವ್ರ ಜೊತೆ ನಾನು ನಾಟಕ ಮಾಡಿದ್ದೇನೆ. ಅದರಲ್ಲಿ ಜ್ಯೋತಿಷ್ಯ ಪಾತ್ರ ಅಜ್ಜವರು ಮಾಡಿದರು. ಜ್ಯೋತಿಷಿ ಪಾತ್ರ ಮಾಡಿದ್ರು. ಆದ್ರೆ ಅವರ ಒಂದು ಜೀವನ ಕಾಯಕ ಮಾಡಿ ನಡೆಸಬೇಕಂತ ಜೀವನ. ಯಾವುದೇ ಅವರಿಗೆ ಬೇರೆ ಒಂದು ಅನುದಾನ ಇರ್ತಾ ಇದ್ದಿಲ್ಲ. ಬಡತನದಲ್ಲಿ ಬೆಳೆದಂತವ್ರು ಅಜ್ಜವರು. ಅವ್ರ ತಂದೆ ತಾಯಿ ಏನ್ ಮಾಡೋರು ಸರ್? ಏನಿಲ್ಲ, ಕಾಯಕ ಮಾಡ್ತಾ ಇದ್ದಾರೆ ಬರೀ. ಏನ್ ಕಾಯಕ? ಈಗ ಕಂತಿ ಭಿಕ್ಷೆ ಅಂತಿಲ್ಲ ನಮ್ಮ ಕಡೆಗೆ. ಮನೆ ಕಂತಿ ಭಿಕ್ಷೆ ಹಿಟ್ಟು ತಂದು ಅವರು ಜೀವನವನ್ನು ಉಪಯೋಗ ಮಾಡ್ತಾ ಇದ್ರು. ಅದೇ ಅದರಲ್ಲೇ ಜೀವನ. ಮತ್ತು ರಾಶಿ ಆದ ತಕ್ಷಣ ಯಾರಾದ್ರೂ ರೈತರ ಹತ್ರ ಹೋಗಿ ಔಷಧಾನ್ಯ ಮಾಡಿ ಅವ್ರ ಜೀವನವನ್ನು ಉಪಯೋಗ ಮಾಡ್ತಾ ಇದ್ರು. ಒಂದು 4 ವರ್ಷ ಹಿಟ್ಟಿಗೆ ಹೋಗಿದ್ದೆ. ಒಂದು ಸೇರ್ ಹಿಟ್ಟು ತರ್ತಿದ್ದೆ. ಊರ್ ಹತ್ರ ಮೀನಾ ಮಾರೋರು ಬರ್ತಿದ್ರು, ಅವ್ರಿಗೆ ಮಾರ್ತಿದ್ವಿ. ₹1 ಬರ್ತಿತ್ತು ಒಂದು ಹಿಟ್ಟು. ಅಂದ್ರೆ ಕಂತಿ ಭಿಕ್ಷಾ ಅವ್ರ ಕಾಯಕ ನಡೆದಿತ್ತು ಅಂತ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಇವ್ರು ಕೂತಿದ್ದಾರೆ. ಅಮ್ಮಂದಿರ ಹತ್ರ ಮಾತಾಡೋಣ. ಮಾತಾಡ್ರಿ ಅವರೇ ನಮಸ್ಕಾರ. 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 ನೋಡಿದಾರೆ ಅವರು. ಅವ್ರ ಮನೆಗೆ ನನಗೆ ಯಾಕವ್ವ ನಿಮ್ ಮನಿಗೆ ಅಜ್ಜವ್ರು ಬಂದು ಹೋಗಿರಲ್ರಿ ಹಿಂದಕ್ಕ? ಅದೇ ಹೇಳ್ರಿ, ಹಿಟ್ಟಿನ ಬೀದ ಮಾಡ್ಕೊಂಡ್ ಬರ್ತೀವಿ ಕೊಡ್ರಿ. ಯವ್ವ ಕೊಪ್ಪಳ ಅಜ್ಜರ ಬಗ್ಗೆ ಕೇಳ್ತಾರ ಅವ್ರಿ. ರೊಕ್ಕ ಎದಕ್ ಕೊಡಕ್ ಬಂದಿದ್ರಿ ನೀವು? ಅಜ್ಜರ ಸುಮ್ಕಿಂಗ್ ಬಂದಿರಿ, ಪಟ್ಟಿ ಕೊಡಂಗ್ ಕೊಡ್ತೀವ್ರಿ. ಅದ ಅಲ್ರಿ ಅಜ್ಜಿ ಅಲ್ಲ ಅವ್ವ, ಅಜ್ಜಂದು ಕೇಳಕ್ ಬಂದಿನಿ. ನೀವಿಬ್ರು ಹೇಳ್ರಿ ನಂಗ. ಅಜ್ಜನ್ ನೋಡ್ರಿ ನೀವ? ನೋಡಿವ್ರಿ. ಏನ್ ಅನ್ಸುತ್ತ? ನಾವು ಪಪ್ಪಳ ಮುತ್ತಿ ಅಂದ್ರಿ, ಅವಾಗ ನಾ ಜಾತ್ರೆಗೆ ಹೋಗಿಲ್ರಿ, ಇಲ್ಲೇ ನಮ್ಮ ಊರಾಗ ಬಂದಾಗ ನೋಡಿವ್ರಿ. ಇಲ್ಲೇ ನಿಮ್ ಊರಾಗ ಬಂದ್. ನೀನೇವ? ನಾವು ಅಟ್ಯಾರಿ. ನಿಮ್ಮ ಹೆಸರೇನು? ದ್ಯಾವಮ್ಮ. ಏನ್ ಮಾಡ್ತೀರಿ? ಸದಿಗೆ ಹೋಗೋದು, ಮಾಡಿ ಕೂಲಿ ಮಾಡೋದು. ಯವ್ವ ನಿಮ್ಮೂರ್ ಮಗ ಇವತ್ ಜಗತ್ತಿಗೆ ಹೆಸರಾಗದ್ರ. ಆಗ್ಯಾನ್ರಿ. ನಾವು ಸಣ್ಣಾಗಿದ್ದಾಗ ಅವ್ರದಿಗೆ ಇಟ್ಟಿನ ಪುಚ್ಚ ಬಂದನ್ರಿ, ಎಲ್ಲಾ ನೋಡಿವ್ರಿ. ಕಿಟ್ ಇದ್ದನ್ರಿ, ಸುಳ್ಳು ಯಾಕೆ ಕೇಳಂಬ್ರಿ. ಸಣ್ಣವ್ರಿದ್ರು. ನಮ್ಮ ಅವ್ರದಿಗೆ ಗೊತ್ತಿದ್ರಿ. ನಮ್ಮ ಅಪ್ಪವ್ರ ಹೊಲ್ದಂದೇ ಬಂದಾರಿ. ನಮಗ್ ಗೊತ್ತದರಿ, ನಾವು ನೋಡಿವಿ. ನಮ್ಮ ಮುತ್ತೆ ನಮ್ಮ ಹಿರಮಠ ಅಂದ್ರೆ ನಾವು ಅವ್ರ ಹಿರಮಠಕ್ಕೆ ಹೋಗತಕ್ಕ ನಾವ್ ಮಾಡಿಲ್ರಿ. ಹೌದಾ? ನಮ್ಗ ಗೊತ್ತದರಿ. ಈ ಮುತ್ತೆನ್ ದೊಡ್ಡ ಇದಾಗ್ಯಾನ್ರಿ. ಆಗ್ಯಾನ ನಮ್ಮೂರಿಗಿನ ಪುಣ್ಯ ಹಾದಿ ಆಗ್ಯದರಿ.
ಆ ಮುತ್ಯನಿಂದ ನಮಗ ಹಾ ನಾವು ಹೇಳ್ತೀನಿ ಮುತ್ಯಂದ ಅನ್ನ ನಮ್ಮೂರಿನ ಆಗ್ಯದ್ರಿ ಮುತ್ಯಾಗ ಹೋಗ ನಾವು ಪಟ್ಟಿ ನಮ್ಮ ಮಗ ಕೊಡ್ತಾನ್ರಿ ನಾವು ಈಗ ಯಾಕ ಬಂದಿರಣ ಸುಮ್ಕಿ ಬಲ್ಯಾಕ ಸುಮ್ ಕೊಡ್ಲಕತ್ತೀವ್ರಿ ನಮ್ಗೇನು ಇಲ್ರಿ. ಹೌದಾ? ಹ್ಞೂ ರೀ. ನೀವ ಪುಣ್ಯವಂತರವ್ವ, ಏನ್ರಿ ನೀವು ಅಂತ ಮಗನ್ ಪಡೆದಿದ್ದೀರಲ್ಲ. ನಿಮ್ಮಂತ ಪುಣ್ಯ ರೀ ನಮ್ಗ. ಯವ್ವ ಅವ್ರ ಪುಣ್ಯದಿಂದ ನಾವಿಲ್ಲಿ ಬಂದೀವಿ. ಹೌದ್ರಿ ಮುತ್ಯನ್ ಪುಣ್ಯನಿಂದ ನಮ್ಮ ಊರಿನ ಎಲ್ಲ ಅನ್ನ ಆಗ್ಯದ್ರಿ. ಅನ್ನ ಆಗ್ಯದ? ಆಗ್ಯದ್ರಿ. ಇಡೀ ಜಗತ್ತಿಗೆ ಆಗತ್ತಿ ತಾಯಿ. ಜಗತ್ತಿಗೆ ಸೂರ್ ಹೊಂಡಲ್ ಸೂರ್ ಅದಾರಿ ಆ ಸೂರದಲ್ಲ ಜಗತ್ತಿಗೆ ತಾನು ಬುದ್ಧಿ ಅದರಿ ಅವ್ನಿಗೆ ಅಂತ ಬುದ್ಧಿ ಕೊಟ್ಟ. ಜಗತ್ತಿಗೆ ಸೂರ್ಯ ಕೊಟ್ಟನ್, ಜಗತ್ತಿಗೆ ಕೊಟ್ಟನ್ರಿ ಅವ. ಎಲ್ಲವ ಹುಟ್ಟಿದ್ವು ಒಂದೇ. ಅವಂದು ನೋಡ್ಬೇಕಾದ್ರೆ ಅಲ್ಲಿ ಕಂಡಪಟ್ಟಿ ಅದಾರಿ ಅವಂಗ ಆಸೆ. ಹಿಂಗೊಂದು ನಾನು ಬರೀ ಈ ಉದಾಹರಣೆ ಅಮ್ಮಂದಿರನ್ನು ತಗೊಂಡಿದ್ದು. ಹೀಗೆ ಭಕ್ತಿ ಭಾವ ತಮ್ಮ ಇಡೀ ತನುಮನನ ಅರ್ಪಿಸೋ ಜನ ಇವತ್ತು ಇಡೀ ಜಗತ್ತಿನಾದ್ಯಂತ ಐತಿ. ಯಾಕಂದ್ರೆ ಕೊಪ್ಪಳ ನಾವು ನೋಡ್ರಿ ಈಗ ನೋಡ್ರಿ ಅಪ್ಪರ್ ಬಂದ್ಮೇಲೆ ಹೆಂಗೈತಿ ಅನ್ನೋದನ್ನು ನೋಡಕತ್ತೀವಿ ಅದನ್ನ. ಹೌದಲ್ರಿ? ಹಂಗ ನಾವು ಬಾಲ್ಯ ಇದನ್ನ ಮಾತಾಡ್ತಿದ್ವಿ, ಕಂತಿ ಭಿಕ್ಷೆದ್ ಮಾತಾಡ್ತಿದ್ವಿ ನಿಮ್ಮ ಹತ್ರ. ಅಂದ್ರೆ ಕಂತಿ ಭಿಕ್ಷದಲ್ಲಿ ತಗೊಂಡು ಬಂದು ಅವ್ರ ವಿದ್ಯಾಭ್ಯಾಸ ನಡೀತಿತ್ತು, ಅವ್ರ ಜೀವನ ನಡೀತಿತ್ತು ಅಂತ ಹೇಳ್ತಿದ್ರಿ. ಹೇಳ್ರಿ ಹೆಂಗದ ಅಂದ್ರೆ ಎಲ್ಲಾರ ಮನೆಗೆ ಹೋಗೋರು. ಎಲ್ಲರ ಮನೆ ಅಲ್ರಿ, ಇಲ್ಲಿ ಪಕ್ಕದೊಂದು ಕೂಡಿ ಅಂತ ಇರ್ತಿತ್ರಿ, ಇಲ್ಲಿ ಅವ್ರ ಅಂತ ಹೇಳಿದ್ರಲ್ಲ ನೆಗ ಅಜ್ಜಿ ಅವ್ರಿ. ಆ ಗ್ರಾಮಕ್ಕೆ ಹೋಗಿ ಬೆಳಗಿನ ಜಾವ ಹೋಗಿ ಅವರು ಕಾಯಕ ಮಾಡ್ಕೊಂಡ್ ಬಂದು ಅವ್ರ ಉಪಜೀವನ ನಡೆಸ್ಕೊತಾ ಇದ್ರಿ. ನಡೆಸ್ತಾ ಇದ್ರು ಅಷ್ಟೇ ರೀ, ಬಹಳ ಕಷ್ಟದ ಜೀವನ ರೀ ಅವ್ರಿಗೆಲ್ಲ. ಓಕೆ, ಒಂದ್ ಕಡೆ ಕಷ್ಟ ಆಯ್ತು ಸರ್. ಈಗ ಚಿಕ್ಕ ಹುಡುಗರು ಅಂದ್ರೆ ಆಟ ಆಡೋದಿರುತ್ತೆ. ಹೌದ್ರಿ. ಈಗ ನೀವೇ ಹೇಳಿದ್ರಿ ನಾಟಕ ಮಾಡಿದ್ರು ಅಂತ ಇರುತ್ತೆ. ಗೋಳಿ ಆಟ ಅಂತ ಇರ್ತೀವಲ್ರಿ, ಗೋಳಿ ಆಟ ಆಡಿದೇವ್ರಿ ಅವ್ರ ಜೊತೆ. ಮತ್ತೆ ಚಿಣಿದಾಂಡ ಆಡಿದೇವ್ರಿ. ನಾಟಕ ಅಂತೂ ಅದ್ಭುತವಾಗಿ ಮಾಡಿದಾರೆ ಅವರು, ಒಳ್ಳೆ ಕಾಮಿಡಿ ರೀ. ಮದುವೆ ಆಗಾಗ ಅವ್ರು ಅಳ್ಕೊಂತ ಹೋಗ್ತಿರ್ತಾರ, ಹುಡುಗ ನಗತಿರ್ತೈತಿ. ಅವನಿಗೆ ಕೇಳ್ರಿ ಅಲ್ಲೋ ಹುಡುಗಿ ಅಳ್ತೈತಿ, ನೀ ಯಾಕೆ ನಗತಿ, ನಮ್ಮದು ಮುಂದೆ ಖಾಯ ಮಾಡತೈತಿ. ಜ್ಯೋತಿಷ್ಯ ಕಾಮಿಡಿ ಕಾಮಿಡಿ ರೀ, ಜ್ಯೋತಿಷ್ಯನ ಪಾತ್ರ ರೀ. ಜ್ಯೋತಿಷ್ಯನ ಪಾತ್ರ ರೀ. ನೀವ್ ಯಾವ ಪಾತ್ರ ಮಾಡಿದ್ರಿ? ನಾವು ಪಠಾಣ ಅಂತ ಹೇಳಿ ಮುಸ್ಲಿಮ್ ಒಂದು ಇದು ಐತ್ರಿ, ಅದನ್ನು ಕಾಮಿಡಿನೇ ರೀ. ಅವ್ರ ಜೊತೆನೆ ಮಾಡಿದೇವ್ರಿ. ಅದು ಒಂದು ಮರೆಲಾರ್ದಂತ ನಮ್ಮ ಸನ್ನಿವೇಶ ಜೀವನದಾಗ ರೀ. ಮತ್ತೆ ಇನ್ನೊಂದು ಹೇಳ್ಬೇಕಾಗ್ತದ್ರಿ, ಅವರು ಶಿಕ್ಷಕರು ಯಾವ ರೀತಿ ಪಾಠ ಮಾಡ್ತಾರೆ ಅಂದ್ರೆ ಆ ಕಾಮಿಡಿ ಮಾಡಿ ಹೇಳ್ತಾ ಇದ್ರು. ಹೌದಾ? ಶಿಕ್ಷಕರದ್ದು ಒಂದು ಇದು ಅಂತೀವಲ್ರಿ, ಏಕಾಭಿನಯ ಮಿಮಿಕ್ರಿ ರೀ, ಆ ಥರನೂ ಮಾಡ್ಕೊಡ್ತಾರೆ. ಯಾವ ಶಿಕ್ಷಕರು ಹೆಂಗ್ ಮಾತಾಡ್ತಾರ, ಯಾವ ಥರ ನಡಿಗೆ ಮಾಡ್ತಾರ ಅಂತ ಹೇಳಿ ಅಜ್ಜವರು ಮಾಡ್ಕೊಡ್ತಾರೆ. ನಿಮ್ಮ ಗೆಳೆಯರೇ ಸ್ವಾಮಿಗಳಾದಾಗ ನಿಮ್ಗೆ ಹೇಗಿತ್ತು ಭಾವನೆ? ಭಾಳ ಖುಷಿ ಆಗಿತ್ತು ರೀ. ಅವ್ರಿಗೆ ನಮ್ಗೆ ಗೊತ್ತೇ ಆಗಿಲ್ರಿ, ವಿದ್ಯಾಭ್ಯಾಸಕ್ಕೆ ಹೋಗ್ಯಾರ ಕೊಪ್ಪಳ್ರಿ. ಅದು ಸಂಯುಕ್ತ ಕನ್ನಡಕ್ಕೆ ಓದ್ದೇವ್ರಿ ಒಂದು ಟೈಮ್ಗೆ. ಸುಮಾರು ಎಷ್ಟಪ್ಪ ಅಂದ್ರೆ ಒಂದು 15 ವರ್ಷಗಳ ಹಿಂದ್ರಿ. ಕರ್ನಾಟಕ ರಾಜ್ಯದಲ್ಲಿ 2ನೇ ರ್ಯಾಂಕ್ ಬಂದ್ರಿ. ಪೊರ್ತೈ ಸ್ವಾಮಿಗಳು ಹಿರೇಮಠ ಹಾಗರಗುಡಿಯವರು ರಾಜ್ಯಕ್ಕೆ 2ನೇ ರ್ಯಾಂಕಲ್ಲಿ ಬಿ ಎದಲ್ಲಿ ದ್ವಿತೀಯ ಸ್ಥಾನ ಪಡೆದಂತ ಹೇಳಿ ಸಂಯುಕ್ತ ಕನ್ನಡ ಬಂತ್ರಿ. ಅವಾಗ ನಾವೆಲ್ಲ ಗೊತ್ತಾಗಿತ್ರಿ. ಅಜ್ಜೋರು ಹೋಗ್ಯಾರ, ಸ್ವಾಮಿಗಳು ಅಲ್ಲೇ ಮಠದಾಗ ಹೋಗ್ತಾರಂತ ಅಷ್ಟೇ ಗೊತ್ತೈತ್ರಿ. ಬಟ್ ಇಷ್ಟೊಂದು ಪಂಡಿತರಾಗ್ತದ ಗೊತ್ತಿದ್ದಿಲ್ಲ ನಮ್ಗೆ. ಯಾಕಂದ್ರೆ ಹೈಸ್ಕೂಲಿಗೆ ಬಾಬು ಹೇಳಿದ್ರಲ್ರಿ ಸ್ವಾಮೀಜಿಯವ್ರು ಬಂದಿರು ಅಂತೇಳಿ. ಇವರೆಲ್ಲ ಮಹಾಪ್ರಸಾದ ಕರ್ಕೊಂಡು ಹೋಗಿದ್ರಿ. ಅವರು ಆಡ್ಕೋತ ಬಂದಿರಿ ಗುಡಿ ಹತ್ರ ರೀ. ಸ್ವಾಮೀಜಿರು ಕೂತಲ್ರಿ, ನೀವು ಯಾವ್ರಿಗೆ ಹೋಗ್ಬೇಕಂದ್ರೆ ಬಳಗುಂಪಿಗೆ ಹೋಗ್ಬೇಕಂದ್ರೆ ಬಸ್ ಸ್ವಾಮಿಗಳು ಬಂದಿದ್ರಿ. ತಮ್ದಡ್ಡಿ ಸ್ವಾಮಿಗಳು ಒಂದು ಸರಿ ನಿಮ್ಮ ಊರಿಗೆ ಬರ್ತಾರೆ. ಅದು ಬಸ್ ತಪ್ಪಿತ್ರಿ ಅವ್ರಿಗೆ. ಬಸ್ ತಪ್ಪಿತ್ತು, ಅನಿವಾರ್ಯ ಕಾರಣದಿಂದ ಕೂತಿರ್ತಾರೆ ದೇವಸ್ಥಾನ ಕೂತಿದ್ರಿ. ಅಜ್ಜೋರು ಆಟ ಆಡ್ಕೊತ ಮುಂದೆ ಕೇಳಿದ್ರಿ ಅವ್ರಿಗೆ, ನೀವು ಪ್ರಸಾದ ಮಾಡ್ಬೇಕು ಬರ್ರಿ ಅಂತ ಹೇಳಿ ಮಠಕ್ಕೆ ಕರ್ಕೊಂಡು. ಎಷ್ಟು ವಯಸ್ಸು ಅಜ್ಜರಿಗೆ? ಅಜ್ಜೋರಿಗೆ ಭಾಳ ಒಂದು 15 ವರ್ಷ ರೀ, 12 ವರ್ಷ ರೀ ಅಷ್ಟೇ. ಏನ್ ಓದ್ತಿದ್ರ ಅವಾಗ ಪ್ರಾಥಮಿಕ ಶಾಲೆ 5-6 ಅಷ್ಟೇ. ಅಜ್ಜಾರು ಅಲ್ಲಿ ಕೂತಿದ್ರು. ಅಜ್ಜೋರು ಅಲ್ಲಿ ಕೂತಿರಿ, ತಮ್ದಡಿ ಶ್ರೀಗಳಂತೇಳಿ ದ್ಯಾವಣಗ ಹತ್ರ ಬರ್ತದೆ. ಆ ಅಜ್ಜೋರು ಅಲ್ಲಿ ಕೂತಾಗ್ರಿ ಅವ್ರ ಪ್ರಸಾದ ವಿದ್ಯಾಭ್ಯಾಸ ಹಾಕೊಂಡ್ ಭಾಳ ಒಳ್ಳೆ ಹುಡುಗರ ಅಂತೇಳಿ ಅವರೆಲ್ಲ ಹೇಳ್ಕೊಂಡಿದ್ದಾರೆ. ನಂತರ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲೇ ಹೈಸ್ಕೂಲ್ ಇದ್ದಿಲ್ಲಲ್ರಿ, ಬೇರೆ ಕಡೆ ಹೋಗ್ಬೇಕಾದ್ರೆ ಶಿವಾಗ ಮಂದಿರ ಹೋಗ್ಬೇಕಂತೇಳಿ ಅವ್ರದ್ದೊಂದು ಇಚ್ಛೆ ಐತನ್ರಿ. ಆ ಕಡೆ ವಿದ್ಯಾಭ್ಯಾಸ ಓದಾಕ್ರಿ. ಅದು ಕೊಪ್ಪಳ ಗವಿಮಠಕ್ಕೆ ಹೋಗ್ಯಾರಿ. ಕೊಪ್ಪಳ ಗವಿಮಠಕ್ಕೆ ಹೋದಾಗ ಬಸ್ ಅಲ್ಲಿ ಇದು ಆಗ್ಯದ್ರಿ, ಬಸ್ ಫೇಲ್ ಆಗಿದ್ರಿ ಕೊಪ್ಪಳದಾಗ. ಅವ್ರು ಗವಿಮಠಕ್ಕೆ ಹೋಗಿ ವಾಸ್ತವ ಮಾಡ್ಯಾರಿ ಅಜ್ಜವ್ರು ವಾಸ್ತವ ಮಾಡಿದ್ರೆ ಶಾಂತವೀರ ಸ್ವಾಮಿಗಳು ದರ್ಶನ ಆಗ್ಯದ್ರಿ ಅಜ್ಜವ್ರಿಗೆ ಮತ್ತೆ ತಮ್ದಡಿದವ್ರಿಗೆ. ಎಲ್ಲಿಂದ ಬಂದಿರಂದ್ರೆ ಹಿಂಗಿಂಗ್ರೆ ನಾವು ಬಾಗಲಕೋಟೆ ಶಿವಮೊಗ್ಗ ಹೋಗ್ಬೇಕಂತೇಳಿ ಅಂದ್ರಂತ, ನಮಗೆ ಗೊತ್ತಿದ್ದ ಅಷ್ಟೇ. ಅಜ್ಜವ್ರು ಒಂದು ಮಾತು ಹೇಳಿದ್ರಂತ್ರಿ, ಅದು ಬಸ್ ಫೇಲ್ ಆಗಿಲ್ಲ, ಗವಿಸಿದ್ದನೇ ಆ ಬಸ್ ಫೇಲ್ ಮಾಡಿದಾನೆ ಕೊಪ್ಪಳದಾಗ, ಆ ಹುಡುಗ ಇಲ್ಲೇ ಬಿಡ್ರಿ ಅಂತೇಳಿ ಅವ್ರು ಹೇಳಿದ್ರಂತ್ರಿ. ಅದು ಮೂಲತಃ 17 ಮಂದಿ ಒಂದೇ ಮನೆತನದವ್ರಿ, ಶಿವಶಾಂತವರ ಮರಿಶಾಂತವೀರ ಹಿಂಗೆಲ್ಲ ರೀ. 18ನೇ ಪೀಠಾಧಿಪತಿನೇ ನಮ್ಮ ಅಜ್ಜವ್ರಿ, ಒಂದೇ ಮನೆತನ ಬಂದಂಥ ಅವ್ರು ಪೀಠಾಧಿಪತಿಗಳು ರೀ. ಆದರೆ ಇವ್ರದ್ದೆಲ್ಲ ವಿದ್ಯಾಭ್ಯಾಸವನ್ನು ನೋಡಿ, ಪಂಡಿತವನ್ನು ನೋಡಿ, ಈ ಹುಡುಗ ನಮಗೆ ಮಠಕ್ಕೆ ಯೋಗ್ಯ ಆಗ್ತಂತೇಳಿ ಇಲ್ಲೆಲ್ಲ ಹಿರಿಯರಿಗೆ ಕರೆಸಿ ಒಂದ್ಸಲ ಅಜ್ಜವ್ರು ಮಾತಾಡಿದ್ರಿ. ಈಗೇನು ಲಿಂಗೈಕ್ಯ ಆಗ್ಯಾರಲ್ರಿ, ಇವರು ಅವ್ರನ್ನಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಮುಂದುವರ್ಸಿದ್ರಿ. ಮತ್ತೆ ಆಮೇಲೆ ಎಲ್ಲಿ ಹೋಗ್ತಾರ ಅವ್ರ ಹೈಸ್ಕೂಲ್ಗೆ? ಅಲ್ಲೇ ಪ್ರಾಥಮಿಕ ಎಲ್ಲ ಹೈಸ್ಕೂಲು ಅಲ್ಲ ರೀ, ಹೈಸ್ಕೂಲು BA ರೀ, ಮತ್ತೆ ಪುನಃ ಯೂನಿವರ್ಸಿಟಿ ರೀ, ತಿರುಪತಿ. ಹೆಚ್ಚಿನ ವಿದ್ಯಾಸ ಬಹಳಷ್ಟು ಕಡೆ ಕಲ್ತದಾರ ಅವ್ರು. ಇವರೇ ಸಹಾಯ ಮಾಡಿದ್ರು. ಈಗ ಅಲ್ಲಿಂದ ಮನೆ ಬಿಟ್ಟೇ ಬಿಟ್ರ? ಮನೆಗೆ ಬಂದಿಲ್ರಿ ಅವ್ರು,
ಹೌದಾ? ಮನೆಗೆ ಅಂದ್ರೆ ಹುಡುಗ ಓದಕ್ ಹೋದ ಮತ್ತೆ ಬರ್ತಾರ ಅನ್ನೋದು ಒಂದಿರುತ್ತೆ. ಹೌದ್ರಿ. ಮನೆ ಬಿಟ್ಟು ಹೋಗೋದಕ್ಕೆ ಅಥವಾ ಮಠಕ್ಕೆ ನಾವು ಪೀಠಾಧಿಪತಿಯಾಗಿ ಕೊಟ್ಬಿಡ್ತೀವಿ ಅಂತ ಒಂದಿರುತ್ತೆ. ಹಂಗೆ ಆ ಪ್ರೊಸೆಸ್ ಏನಾದ್ರು ನಡೀತಲ್ರಿ. ನಾವು ಸಣ್ಣವರಿದ್ದೇವ್ರಿ, ಇಲ್ಲೆಲ್ಲ ಹಿರಿಯರು ಕರೆಸಿ ತಾಯಿಯವ್ರಿಗೆಲ್ಲ ಕೇಳಿದ್ರಿ, ನಿಮ್ಮ ಮಗನಿಗೆ ಪಟ್ಟಾಭಿಷೇಕ ಮಾಡ್ತೀವಿ, ನಿಮ್ದೇನು ಅಭಿಪ್ರಾಯ ಅಂತೇಳಿ. ಅವರು ಸ್ವಲ್ಪ ದಿನ ಹಿರಿಯರಿಗೆಲ್ಲ ವಿಚಾರ ಮಾಡಿ ಆನಂತರ ಎಲ್ಲ ಹಿರಿಯರು ಆಗ್ಲಿ ಮತ್ತೆ ಲೋಕ ಕಲ್ಯಾಣಕ್ಕೆ ಆತಂದ್ರೆ ಅವ್ರು ಏನೋ ಒಂದು ಕಾರ್ಯ ಏನು ಮಾಡ್ಕೊಂಡಿದ್ದಾರೆ. ಏನು ಹಿಂಗೆ ಬಾಂಡ್ಗೆ ಏನು ಬರ್ದಿಲ್ರಿ. ಬಟ್ ಅದುವರೆಗೆ ಅಂಕರ್ ಇರಲಿ, ಲೋಕಕ್ಕೊಂದು ಒಳ್ಳೇದಾತಂದ್ರೆ ನಾ ಬಿಟ್ಕೊಡ್ತೀನಿ ಅಂತೇಳಿ ತಾಯರು ಹೇಳಿದ್ರಿ. ನಮ್ಮೆಲ್ಲ ಭಕ್ತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಬರೋವಾಗ ಹೋಗಾಗ ಅಂತೇಳಿ ತಾಯವರೆಲ್ಲ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಅವ್ರು ಯಾವಾಗ ಪಟ್ಟಾಭಿಷೇಕ ಅಂದಿನ ಹಿಡಿದು ಒಡನಾಟ ಅದಾರೆ ನಮ್ಮ ಹಾಗನೋಡಿಯವರು. ಯಾಕಂದ್ರೆ ನಾವು ತವ್ರ ಮನೆ ಇದ್ದಂಗೆ ಅವ್ರಿಗೆ ನಾವು ಮತ್ತು ದೇವಸ್ಥಾನ ಗದ್ದಿಗೆ ಇತ್ತು ರೀ ಬರೀ ಇದು. ಅವ್ರ ಕೈ ಮೇಲಿಂದ ಇದು ಗದ್ದಿಗೆ ಕಟ್ಸಿ ಪೈಲಿ ಹ್ಯಾಂಗ ಗದ್ದಿಗಿದ್ದು ಹಂಗೆ ಮಾಡಿರಿ. ನೆಲಬರ್ಗಿಟ್ಟು ಜಾಗ ಇತ್ತಲ್ರಿ. ಏನಿದು ಸ್ಥಾಪನೆ ಎರಡು ಕಡೆ ಲಿಂಗ ಅದ್ರಿ. ಹೌದಾ? ಪೂಜಾ ಆಗತ್ತೆ ಡೈಲಿ? ಬರ್ತಾರೆ ಅವ್ರ ತಮ್ಮವರೇ ಮಾಡ್ತಾರೆ. ಹೌದಾ? ಇಲ್ಲೇ ಅದ್ರ ಮನೆಗೆ ಹೋಗಿರಲ್ರಿ? ಇಲ್ಲ ಇಲ್ಲ. ಇಲ್ಲೇ ಅದ್ರ ಮನೆ. ಇಲ್ಲ ಪೂಜೆ ಮಾಡ್ತಾರೆ ಪೂಜೆ ಮಾಡಲಿ ಮಠಕ್ಕೆ ಹೋಗಿ ಬರಮಲ್ಲ ಆಯ್ರಿ ಬಿಟ್ಟೆ. ಮತ್ತ ಅವರು ಇಲ್ಲಿದೆ ಕಂಟಿ ಭಿಕ್ಷೆ ಕೊಡ್ತೀರಿ ಸರ್. ಅವ್ರದಿಗೆ ಇಲ್ಲೇ ಬರ್ತಾರೆ. ಮಳೆ ಇದ್ರೆ ಮಳೆ ಇದ್ರೆ ಚಳಿ ದಿನ ಹಾರಕ್ಯಾದ್ರಿ. ಎಲ್ಲ ಸೇರಿ ಈ ಗ್ರಾಮದಿಂದ ಪ್ರತಿ ವರ್ಷ ರೀ 300-400 ಜನ ಹೋಗ್ತಾರೆ ನಾಳೆ ಜಾತ್ರೆಗೆ. ಜಾತ್ರೆಗೆ? ಹಾಂ, ಜಾತ್ರೆ ಭಾಳ ವೈಭವ ಅವ್ರಿ. ಅಜ್ಜವ್ರದ್ದು ಯಾವುದೇ ಆಡಂಬರ ಜೀವನ ಇಲ್ರಿ. ಭಾಳ ಸರಳ ಜೀವ ರೀ. ಭಾಳ ಸರಳ ಅಂದ್ರೆ ಏನ್ರಿ, ನೀವೆಲ್ಲ ನೋಡ್ಬೇಕ್ರಿ. ನಾವು ಹೇಳಿದಕ್ಕೂ ನೋಡೋದಕ್ಕೆ ಒಂದೇ ಆಗಿರ್ಬೇಕು. ಯಾಕಂದ್ರೆ ಯಾವುದೇ ಕುಟುಂಬಕ್ಕೆ ಈಗ ಒಂದು ಹೈಲೈಟ್ ಇದು ಮಾಡೋದು ಈಗಿನ ನೋಡ್ತಿರಲ್ಲ ಪರಿಸ್ಥಿತಿ. ಈಗ ಅವ್ರ ತಮ್ಮರು ಹೊಂಟ್ರಿ, ಅಜ್ಜವ್ರ ತಮ್ಮರು 3ನೇದವ್ರು ಪೂಜೆ ಮಾಡಕ್ರಿ. ಪೂಜೆ ಮಾಡಕ್ಕೆ? ಹಾಂ, ಪೂಜೆ ಮಾಡಕ್ಕೆ ಶಂಕರಾಯ ಸ್ವಾಮಿಗಳು ಅಂತ ಹೇಳಿ. ಶಂಕರಾಯ ಸ್ವಾಮಿ. ಈ ಅಜ್ಜವ್ರ ಅಪ್ಪಂದು ಇದೆ ಗದ್ದಿ. ಹೌದಾ? ಇದು ಅದನ್ನ ನೋಡ್ಬೋದು. ಎರಡು ಗದ್ದಿಗೆ ಕೇಳಮ್ ನಿಂದ್ರಿ. ಅಜ್ಜವ್ರದ್ದು ಯಾವ್ದ್ರಿ? ನಿಮ್ಮ ಬಾಬಾರ್ ಇದೆ ರೀ. ನೋಡ್ರಿ ಅವ್ರು ಹಿಂಗಾಗಿದ್ರಿ. ಇವರು ಸ್ವಲ್ಪ ಸರಿ ಅವ್ರು ಶಂಕರ ಸ್ವಾಮಿಗಳ್ರಿ. ಶಂಕರಾಯ ಸ್ವಾಮಿಗಳು ಸಣ್ಣವ್ರಿ, ಕಿರಿಯ ಸ್ವಾಮಿಗಳು. ಈಗ ಪೂಜೆ ನೋಡ್ಸ್ಕೊಂಡು ಹೋಗ್ತಾರೆ ತಾಯಿಯವರು ಅವ್ರಿ. ಇನ್ನೊಬ್ರು ಗುರುಬಸ್ವಾಮಿ ಅಂತೇಳಿ ಇಲ್ಲೇ ದುಕಾನ್ ಇಟ್ಟಿದ್ದಾರೆ ಗುಲ್ಬರ್ಗದಲ್ಲಿ. ಓಕೆ. ಅವ್ರ ಫ್ಯಾಮಿಲಿ ಇಷ್ಟು ಫ್ಯಾಮಿಲಿ ರೀ. ಬಟ್ ಕಾಯಕ್ ಮಾಡಿ ಊಟ ಮಾಡ್ತಾರೆ. ಕಾಯಕ್ ಮಾಡಿ ಊಟ. ದನ ಕಾಯ್ತೀರಿ, 4-5 ದನಗಳಿದ್ದು. ಓಕೆ. ಇದು ಅವ್ರ ತಂದೆಯವ್ರದ್ದು. ಹೌದಾ? ಗದಿಗೆ ಅಂತ ಹೇಳ್ರಿ. ಇವ್ರ ತಂದೆಯವ್ರಿ. ಈಗ ಗವಿಸಿದ್ದೇಶ್ವರ ಅಜ್ಜವ್ರಿ. ಏನ್ ಅವ್ರ ಹೆಸರು? ನೀಲಯ್ಯ ಸ್ವಾಮಿಗಳು ಹಿರೇಮಠ. ನೀಲಯ್ಯ ಸ್ವಾಮಿ. ಯಾವಾಗ ತೀರ್ಕೊಂಡ್ರಿ ಇವ್ರು? ಅವರು ಸುಮಾರು 19-20 ವರ್ಷ ಸರ್. ಅಂದ್ರೆ ಅವ್ರು ಆಲ್ರೆಡಿ ಇದಕ್ಕೆ ಹೋಗಿದ್ರು? ಪಟ್ಟಾಭಿಷೇಕ ಆಗಿತ್ರಿ. ಪಟ್ಟಾಭಿಷೇಕ ಆಗಿತ್ರಿ. ಬಂದಿರ್ರಿ ಅಜ್ಜವ್ರು. ಇದು ಬಂದಿರು ರಾತ್ರಿ ಅದೇ ಬಂದು ಹೋದ್ರಿ ಮತ್ತೆ. ಸೊ ಇದು ಹಂಗಾರೆ ನಿರಂತರ ಇಲ್ಲಿ ಪೂಜೆ ನಡೆಯುತ್ತೆ ಡೈಲಿ. ಇಲ್ಲಿ ಅವರು ತಮ್ಮರೇ ಇಲ್ಲಿ ಪೂಜೆ ಮಾಡ್ತಾರೆ ಅಲ್ವಾ? ತಾಯಿಯವರು ಅವ್ರ ತಮ್ಮವ್ರಿ. ತಾಯಿನೂ ಮಾಡ್ತಾರೆ, ಅವ್ರು ಮಾಡ್ತಾರೆ. ಓಕೆ. ಇವ್ರದ್ದು ಏನಾದ್ರು ಕೆಲ್ಸಕ್ಕೆ ಹೋಗಿರಂದ್ರೆ ಬಿ ಅವ್ರ ತಾಯಿಯವ್ರು ಬಂದು ಪೂಜೆ ಮಾಡ್ತಾರೆ. ಇಲ್ಲಿ ಮಾಡ್ತಾರೆ. ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಾರೆ, ಶರಣಬಸ ದೇವಸ್ಥಾನಕ್ಕೆ ಡೈಲಿ ಬರ್ತಾರೆ. ಡೈನ ಬರ್ತಾರೆ. ಈಗ ಬಂದು ಹೋಗ್ತಾರೆ ಅವ್ರು. ಮತ್ತೆ ಬಂದು ಭಕ್ತರಿಗೆ ಯಾರೇ ಚಿಟ್ಟಿ ಹಾಕದ್ರಿ ಬಂದ್ರಿ. ಅವ್ರ ತಮ್ಮವ್ರು ಬಂದ್ರಿ. 2ನೇದವ್ರು ಗುರುಬಸವ ಹಿರೇಮಠ. ಗುರುಬಸೈ. ಓಕೆ. ಈಗಿನ ಸ್ವಾಮೀಜಿಯವರಿಗೆ ಮತ್ತು ಅಜ್ಜವರಿಗೆ ಬಹಳ ಒಂದು ವ್ಯತ್ಯಾಸ ಇದೆ ರೀ. ನೋಡ್ತಿರಲ್ಲ, ಭಾಳ ಸರಳದಾಗಿರುತ್ತೆ. ಯಾವುದೇ ಒಂದು ದೊಡ್ಡ ದೊಡ್ಡ ವ್ಯಾನ್ಗಳು ಅಂತ ತಿರುಗೋದಿಲ್ಲ. ಇಷ್ಟೇ ರೀ, 2 ವೀಲರ್ ಮೇಲೆ. ಈಗ ಮನೆಯವರು ಆದ್ರೂ ಕೂಡ ಇವರು ಸಾಮಾನ್ಯ ಜನರಂತೆ ಹೋಗ್ತಾರೆ. ಸಾಮಾನ್ಯ ಜನರಂತೆ ಸರ್. ಅದು ವಿಶೇಷವಾದ ಈಗೇನು ಹೇಳಿದ್ರಲ್ರಿ ಅಜ್ಜವ್ರಿ, ಈಗೇನು ನಾವು ಹೋಗ್ತಿವಲ್ರಿ ಎಷ್ಟೋ ಜನ ಊರ ಜೊತೆನೇ ಇರ್ತಾರೆ ಅವ್ರು. ಅಜ್ಜವ್ರು ಹಿಂಗೆ ಹೋಗಿ ಅವ್ರ ಬಲ್ಲಿ ಇರಲ್ಲ ಅವ್ರು. ಇರಲ್ಲ. ಇಲ್ಲ ವಿಶೇಷವಾದ ಏನಿಲ್ರಿ. ಕ್ಯೂನಲ್ಲೇ ಹೋಗ್ಬೇಕು. ಕ್ಯೂನಲ್ಲೇ ರೀ. ಅಜ್ಜವ್ರು ನಾವೇ ಹೋಗಿನ ಭೇಟಿ ಆಗ್ತೀವಿ, ಅವ್ರು ಅಷ್ಟೇ ದೂರ ಇರ್ತಾರೆ. ಅಜ್ಜವ್ರಿಗೆ ಅಷ್ಟೇ ಸರ್. ಭಾಳ ಸಲ್ರಿ, ಏನಿಲ್ರಿ. ಈಗ ಅವರೆಲ್ಲ ಹುಡುಗರ ಜೊತೆನೇ ಇರ್ತಾರೆ ಅಜ್ಜವ್ರು. ಎಲ್ಲಿ ಪಬ್ಲಿಕ್ ಇರ್ತದ ಅಷ್ಟೇ ರೀ, ಅಲ್ಲಿ ಹೋಗಿ ಮಕ್ಕೊಂಡ್ಬಿಡ್ತಾರ ಅವರು.
ಸಾಮಾನ್ಯ ಜನ ಹೆಂಗೆ ಕ್ಯೂ ಹೋಗ್ತದ ಹಂಗೆ ನಿಂತು ಕೇಸ್ ಪ್ರಸಾದ ಮಾಡಿ ಬಂದ್ಬಿಡ್ತಾರೆ. ವಿಶೇಷವಾದ ಸ್ಥಾನಮಾನ ಏನು ಏನೇನಿಲ್ಲ ಮನೆಯವರಿಗೆ ಅಂತ ಯಾರಿಗೆ ಅಲ್ಲಿ ಮಾತು ಇದು ಮಾಡಂಗಿಲ್ಲ. ಅಜ್ಜೋರು ತಾಯಿಯವ್ರ ಸುದ್ದಕ್ಕೆ ಅಷ್ಟೇ ರೀ. ಸಾಮಾನ್ಯ ಜನ ಹೆಂಗ್ ಸಮಾಡ್ತದ ಆ ಟೈಪ್ ಸಮಾಡಿ ಆತ ಬಂದ್ಬಿಡ್ತಾನ್ರಿ. ಹಾಗೇನಿಲ್ಲ ಅವ್ರ ತಮ್ಮವರೇ ಅದಾರ ಅಂತ ಹೇಳ್ಕೇಸಿ ಅವ್ರಿಗೆ ಏನು ಇದು ಇಲ್ಲ. ಈಗ ತಾಯಿನೇನಾದ್ರೂ ಮಾತಾಡ್ತಾರ ಅಥವಾ ಇಲ್ಲ ಬಂದಾರ ಅಂತಂದ್ರೆ ಆಯ್ತು ಅಷ್ಟೇ, ದೂರಿಂದ ನಮಸ್ಕಾರ ಮಾಡಿ ಕಳಿಸ್ಬಿಡ್ತಾರ ಅವ್ರು. ಆರಾಮಿದೆಯವ ಅಂತ ಎಷ್ಟು ಕೇಳ್ತು ಬಿಡ್ತಾರೆ ಅಷ್ಟೇ ಅಷ್ಟೇ ಅಷ್ಟೇ. ಎಲ್ಲರಿಗೂ ಸರಳವಾಗಿ ಹೆಂಗೆ ಕೇಳ್ತಾರೆ ಹಂಗೆ ಕೇಳ್ತಾರೆ. ಜನಸಾಮಾನ್ಯರಿಗೆ ಹೆಂಗ್ ಕೇಳ್ತಾರ ಆ ಟೈಪ್ ಕೇಳ್ಬಿಡ್ತಾರ ಎಲ್ಲ ಅಷ್ಟೇ. ವಿಶೇಷವಾಗಿ ಅವ್ರಿಗೆ ನಮ್ಮ ತಯಾರದಾರ ಅಂತೇಳಿ ಏನಿಲ್ಲ. ಸಮೀಪ ಕರ್ಕೊಂಡು ಮಾತಾಡ್ಸೋದು ಅದು ಇಲ್ಲ. ಅಜ್ಜಿ ತಾಯಿಯವ್ರನ್ನೇ ಹೋಗಲ್ರಿ ಸರ್. ಹೊರಗಿನವರಿಗೆ ಜಾಸ್ತಿ ಆದ್ಯತೆ ಕೊಡ್ತಾರ, ಒಳಗಿನವರಿಗೆ ಕೊಡಂಗಿಲ್ಲ. ಬಟ್ ಇನ್ನೊಂದು ಹೊರಗಿನವರಿಗೆ ನೀ ಆರಾಮಿದ್ಯಾ, ನಿಮ್ಮ ತಮ್ಮ ತಂದೆ ತಾಯಿ ಆರಾಮದಾರ ಅಂತ ಕೇಳ್ತಾರ. ಆದ್ರೆ ಈ ಕುಟುಂಬದವ್ರಿಗೆ ಯಾರಿಗೆ ಮಾತಾಡ್ಸೋದಿಲ್ಲ ಅವ್ರು. ಅಷ್ಟೇ ಆರಾಮದ ಅಂತ ಅಷ್ಟೇ ಕೇಳ್ತಾರ ಅವ್ರು. ಸಣ್ಣವ್ರನ್ನು VIP ನೋಡ್ತಾರೆ, ದೊಡ್ಡವ್ರನ್ನು VIP ಮಾಡ್ತಾರೆ. ಅಜ್ಜವ್ರು ಒಂದೇ ಲೆವೆಲ್ ರೀ. ನಾವು ಹೋದ್ರೂ ಅಷ್ಟೇ ರೀ, ದೊಡ್ಡವ್ರು ಹೋದ್ರೂ ಅಷ್ಟೇ ರೀ, ಯಾರು ಹೋದ್ರೂ ಅಷ್ಟೇ ರೀ. ನಿಮಗೆ ಬಾಲ್ಯದ ಏನು ನೆನಪಿದೆ? ನೀವು ಅವ್ರ ನಾನು ಕ್ರಿಕೆಟ್ ಆಡಿದ್ದೀನಿ ರೀ. ಕ್ರಿಕೆಟ್ ಹೌದ್ರಿ, ಬಾಲರ್ ಅವರು, ನಾವು ಬಾಲರ್ ರೀ. ಒಂದೇ ಮನೆ ಕಡೆಗೆ ಆಜು ಬಾಜುನೇ ಮನೆ ಇದಾವೆ ನಮ್ಮ. ನಾವು ಅವ್ರು ಪ್ರತಿ ವರ್ಷ ಪಟ್ಟಾಧಿಕಾರ ಆದ ಹಿಡಿದು ಹೋಗ್ತಾ ಇದ್ವಿ ಜಾತ್ರೆಗೆ. ನಾವು ಒಂದೇ ವರ್ಷ ಜಾತ್ರೆ ಬಿಟ್ಟಿಲ್ಲ ನಾವು. ಪ್ರತಿ ವರ್ಷ ಒಂದೊಂದು ವಾರ ಇದ್ದು ಬಂದಿವಿ ನಾವು ಅವ್ರಿ ಜಾತ್ರೆಗೆ. ಅಲ್ಲ ಜಾತ್ರೆಗೆ ಆತ. ಹಾಂ ರೀ, ನೀವು ಸಣ್ಣರಿದ್ದಾಗಿಂದ ಹೇಳ್ರಿ, ಯಾವ ವಯಸ್ಸಿನಾಗ ಆಡಿದ್ ನೀವು? ನಾವು 91 92 ಅಲ್ಲ ಇಲ್ಲಿದ್ದಾಗ. ಹಾಂ ರೀ. ನೀವು ಕ್ಲಾಸ್ಮೇಟ್ ಅನ್ನಿ? ಇಲ್ಲ, ನಮ್ಗೆ ಸೀನಿಯರ್ ಅವರು, ನಾವು ಅವ್ರ ಜೂನಿಯರ್. ನಮ್ಗೆ ಅವ್ರಿಗೆ 2 ವರ್ಷ ಫರಕ್ ಇದೆ. ಕ್ರಿಕೆಟ್ ಆಡ್ರ? ಕ್ರಿಕೆಟ್ ಆಡಿವ್ರಿ. ಬಾಲ್ ಇಲ್ಲಿ ಅವರದೇ ಅಂತೇಳಿ ಊರು ಬರ್ತಾರೆ, ಅಲ್ಲಿ ಹೋಗಿ ಕ್ರಿಕೆಟ್ ಆಡಿ ಬಾಲ್ ಹಾಕಿ ಅವರು ನಾವು ಕಲ್ತಿ ಸಣ್ಣವರಿದ್ದಾಗ ಬಾಲ್ಯದಾಗ. ಮತ್ತೇನೇನು ಆಟ ಆಡ್ರು ಅವರು? ಚಿಣಿದಾಳ ಆಟ ಆಡಿದ್ದಾರೆ, ಗೂಟಿ ಬಗುರಿ ಇವೆಲ್ಲ ಆಟ ಆಡಿದ್ದಾರೆ ಅವರು ನಾಟಕ ಬಾಲ್ಯದಲ್ಲಿ. ಸೇವಂತನೇ ಇದ್ದಾರೆ ಅವ್ರು. ಹೈಸ್ಕೂಲ್ ಕಾಲಿಗೆ ಹೋದ್ರಲ್ಲ. ಓಕೆ. ಬಟ್ ಸರ್ ಹೇಳ್ತಿದ್ರು ಏನ್ ಕಂತಿ ಭಿಕ್ಷೆ ಮಾಡ್ಕೊಂಡ್ ಬರ್ತಾರ? ಹಾ, ಇಲ್ಲಿ ಅವರಾದಿ ಕೌಲಿಗೆ ಹೋಗ್ತಿರ್ರಿ ಅವರು. ಕಂತಿ ಭಿಕ್ಷೆ ಮಾಡ್ಕೊಂಡ್ ಬಂದು ಇಲ್ಲಿ ಸ್ಕೂಲಿಗೆ ಹೋಗ್ತಿದ್ರು ಅವರು. ಅವ್ರು ಇನ್ನೊಬ್ರು ಬ್ರದರ್ ಇದ್ದವ್ರಿ, ಅವ್ರು ಹಾವೇರಿದವರು. ಹಾವೇರಿ ಅಂತೇಳಿ ಬರ್ತಾರೆ. ಹಾವೇರಿ ಸಿದ್ಗಿ ತಾಲೂಕು ಮಲಗಣ ಹತ್ರ. ಏನ್ ಮೂಲ ಅಲ್ಲೇ? ಮೂಲತಃ ಇಲ್ಲಿ ಬಂದು ಮಠಕ್ಕೆ ಇದಾರೆ, ಪೂಜೆ ಮಾಡ್ಕೊಂಡಿ. ಮೂಲತಃ ಅಜ್ಜೋರ ಅಪ್ಪರದು ಅಣ್ಣ ತಮ್ಕೆಲ್ಲ ಹಾವೇರಿ ರೀ. ಇಲ್ಲಿ ಜಿಲ್ಲೆ? ಅದು ಬಿಜಾಪುರ ಡಿಸ್ಟಿಕ್. ಬಿಜಾಪುರ ಡಿಸ್ಟಿಕ್, ಸಿದ್ಗಿ ತಾಲೂಕು. ಮೂಲತಃ ಅಲ್ಲೇ. ಇಲ್ಲಿ ಬಂದಿದ್ದು ಇಲ್ಲಿ ಅವರು ತಂದೆಯವರು ಬಂದಿದ್ದಾರೆ. ಅವ್ರಿಗೆ ಆಕ್ಚುಲಿ ಇಲ್ಲಿ ಪೀಠಾಧಿಪತಿ ಅಂತೇಳಿ ಅವ್ರಿಗೆ ಅಲ್ಲಿ ಬಿಟ್ಟಿದ್ದಾರೆ ಮೂಲತಃ. ಈ ಮಠಕ್ಕೆ ಪರುತೇಶ್ವರ ಇದು ಮಠಕ್ಕೆ ಅಂತೇಳಿ ಅವ್ರ ಬಾಬಾವ್ರು ಬಿಟ್ಟಿದ್ದಾರೆ ಅವ್ರಿಗೆ. ಇದು ಪರುತೇಶ್ವರ ಗದ್ದಿಗೆನೇ ಇದೆ. ಅವ್ರ ಮೂಲತಃ ಹೆಸರು ಪರುತಯ್ಯ. ಈಗ ಅದು ಅಭಿನವ ಸಿದ್ದೇಶ್ವರ ಮಾಸ. ಈಗ ಅಲ್ಲಿ ಪಟ್ಟಾಧಿಕಾರ ಆದ್ಮೇಲೆ ಆಗಿದೆ ಅದು. ನಾವು ಕೆಲವೊಂದು ವರ್ಷ ಪರ್ತ ಸ್ವಾಮಿಗಳು ಅಂತಿದ್ದೇವ್ರಿ. ಮುತ್ತಿಯರ ಹೆಸರು ಅದೇ ಅಲ್ರಿ, ಎಲ್ಲ ಒಡನಾಟಗಳ್ರಿ. ಪರ್ತ ಮುತ್ತರು ಅಂತಿದ್ದೇವ್ರಿ. ಈಗೀಗೆ ಘೋಷಿತ ಕೊಪ್ಪಳ ಅಜ್ಜೋರೆ ಅಂದ್ಬಿಡ್ತೀವ್ರಿ ನಾವು. ಇದು ಯಾವ ಓಣಿ ಅಂತಾರನ? ಇದು ಅಂದ್ರೆ ನಮ್ಮ ಕಡೆ ಒಂದೇ ಓಣಿಗಣೆ ಏನು ಮಾಡಿಲ್ಲ ಸರ್. ಏನ್ ಹಂಗ? ಇಲ್ಲಿ ಅವ್ರು ಓಡಾಡಿದ ಜಾಗ ಇದೆಲ್ಲ ರೀ. ಓಕೆ. ಮಠಕ್ಕೆ ಪೂಜಾಕ್ ಹೋಗ್ತಿರಲ್ರಿ, ಇದು ಹೊಳೆ ಕಡೆ ಹೋಗೋದ್ರ ರಸ್ತೆ ಮುಂದ್ಗಡೆ ಬರೋದು. ಓಕೆ. ಈಗ ಅಜ್ಜೋರ್ ಮಠನೇ ಮುಂದೆ ಬರ್ತಕ್ಕಂಥವ್ರಿ. ಹೌದ್ರಿ. ಅವ್ರ ಬಾಬೋರ್ದು ನಮ್ದು ಭಾಳ ಆಯ್ತ್ರಿ. ಹೆಂಗ ಅವ್ರದ್ದು ಹಿರಿಯರು? ಅವ್ರ ಅಪ್ಪರು ಅವರು ಭಾಳ ತ್ರಾಸನಾಗ ಹೋಗ್ಯಾರಿ. ಹೋಗ್ಯಾರಿ. ಇಲ್ಲಿ ಮಠದಾಗ ಏನಾರ ಮಾಡ್ಬೇಕು ಫಂಕ್ಷನ್, ಶ್ರಾವಣ ತಿಂಗಳ ಭಜನೆ ಮಾಡ್ಬೇಕಂದ್ರೆ ಯಾರು ಏನದ 1 ಪಾವು ಕಿಲೋ ಸಕ್ರೆ ತಂದು ಕೊಡ್ತಿದ್ದಿಲ್ರಿ. ಅವ್ರದ್ದು ನಮ್ದು ಭಾಳ ರಾಟಿ ನನಗೆ ಹೇಳ್ತೀರಿ. ನಾನು ಗರೀಬಿ ನೋ ಮುತ್ಯ ನನಗೆ ಹೇಳ್ತಿಲ್ಲ, ಶಿಶು ಮಕ್ಳಿಗೆ ಹೇಳಂತಂದ್ರೆ ನೀನು ನಾ ಯಾರಿಗೆ ಹೇಳಲ್ಲ, ಹೇಳಿದ್ರೆ ನಿನಗೆ ಹೇಳೋದು, ನಿನ್ನ ಬಲ್ಲೆ ಸಿಗ್ತದ, ನೀ ಅವನಿಗೆ ಒಲಿ, ನಿನಗೆ ಅವನ ದೇವ್ರು ಒಂದು ರೊಟ್ಟಿ ಕೊಡ್ತಾನೆ ಪರ್ತ ಮುಂತೆ ಅಂತೀರಿ. ನಾ 1 ಪಾವು ಕಿಲೋ ಸಕ್ರೆ ದುಕಾನ್ದಾಗ ಉದ್ರಿ ತಂದು ಕೊಡ್ತಿದ್ರಿ ಅವ್ರಿಗೆ. 1 ಚಟ ಪತ್ತಿ ತಂದು ಕೊಡ್ತಿದ್ರಿ. ಅದ್ರಾಗ ಏನದ ಮನ್ಯಾಗ ಆಕಳುಗಳು ಇದ್ದವ್ರಿ ಅವ್ರ ಮನ್ಯಾಗ. ಅವು ಹಾಲು ತೊಗೊಂಡು ಕಸಿಂದ್ರೆ ಚಾ ಮಾಡಿ ಚಂಜಿ ಮಾಡಿ ಭಜನೆ ಮಾಡಿ ಶ್ರಾವಣ ತಿಂಗಳು ಮುಗಿಸ್ತಿದ್ದೇವ್ರಿ. ನೀ ಇಷ್ಟೇ ಮಾಡ್ಕೊತು ನಿನಗೆ ಪರ್ತಪುಂತೆ ಒಳ್ಳೇದೇ ಮಾಡ್ತಾನಂತಂದ್ರಿ. ಅಷ್ಟೇ ಮಾಡ್ಕೋತಿ ಬಂದ್ರಿ, ಬರ್ಬರ್ತ ನನಗೆ ಅನುಕೂಲ ಆಯ್ತು ರೀ. ಈಗ ಅವ್ರ ತಂದೆಯವರು ತೀರ್ಕೊಂಡ್ರು ಅಂತ ಹೇಳಿದ್ರಿ, ಯಾವ ವಯಸ್ಸಿನಾಗ ಅದಕ್ಕೆ ಏನಾಯ್ತು ರೀ? ಅವ್ರಿಗೆ ದಮ್ ಇತ್ತು ರೀ. ದಮ್ ಇತ್ತು ತೋರ್ಸರಿ. ಅಜ್ಜೋರ್ನು ಏನದ ಎಲ್ಲ ಶಿಶು ಮಕ್ಳಿಗೆ ಹೇಳಿ ಅವ್ರಿಗೆ ಹೇಳಿ ಆಯ್ತು, ತಂಬಲ್ಲಿ ರೊಕ್ಕ ಕೊಟ್ಟು ಅವ್ರ ಅಣ್ಣ ತಮ್ಮದೇವ್ರು ಬಂದು ಎಲ್ಲರೂ ತೋರ್ಸರಿ. ಅದು ಎಗ್ದಮ್ ಏನದ ದಮ್ ಅಟ್ಟಕಾವ್ ಮಾಡ್ತಾರೆ. ಮುಂಜಾನೆ ಇದೇ ಟೈಮಿಗೆ ಕಟ್ಟಿ ಮೇಲೆ ಕೂತು ಕೆಮ್ಮಕೋತಿ ಹಂಗೆ ಎಗ್ದಮ್ ದಮ್ ಅಟ್ಕಾವ್ ಮಾಡಿ ಕಸಿದ್ರೆ ಕಲಾಸ ಆದ್ರಿ. ಈಗ ಒಂದು ಸಲ ಪೀಠಾಧಿಪತಿ ಅಜ್ಜಾರ್ ಬಂದಿದ್ರ ಅವಾಗ? ತಂದೆಯವರು ಇಲ್ಲ ಬಂದಿಲ್ರಿ. ಬಂದಿಲ್ಲ.
ಓ ಅಂದ್ರೆ ನಿಯಮ ಇರೋದೇ ಹಂಗೆ. ಏನಾದ್ರೂ ಈ ಅವ್ರದ್ದು ಏನದ ಇಲ್ಲಿ ನಮ್ಮ ತಾಯಿ ತಂದಿ ಅದಲ್ಲಪ್ಪ, ನಮ್ಮ ಬಾಬೋರದ ನಮ್ಮ ಮಮ್ಮಿದವ್ರದ ಇವ್ರ ಬಲ್ಲಿ ಹೋಲಿ ನಮ್ದದ ಅಂತ ಅನ್ನೋದು ಅವ್ರ ಬಲ್ಲಿ ಭವನನೇ ಇಲ್ಲ ಅಂತ ಅನಿಸ್ತದ್ರಿ ನಮಗೆ. ಯಾಕಂದ್ರೆ ಇಬ್ಬರು ತಮ್ಮದೇವರು ಮದುವೆ ಮಾಡಿದ್ರು. ನಾ ಹೇಳದಲ್ರಿ ಸ್ವಾಮಿ ಲಗ್ನ ಮಾಡೋದ್ರ ಬಂದಿಲ್ರಿ ಅವ್ರು. ಅವ್ರ ಮದುವೆ ಎರಡಾದ್ರೂ ಬಂದಿಲ್ರಿ ಅವ್ರು. ಬಂದಿಲ್ರಿ ಇಬ್ರು ತಮ್ಮದೇವ್ರ ಮದುವೆ ಬಂದಿಲ್ರಿ. ಈಗ ಗುರುವತ್ ಸ್ವಾಮಿ ಶಂಕರ ಸ್ವಾಮಿ ಮದುವೆ ಮಾಡಿದ್ರಿ. ಇಲ್ಲಿ ಅಜ್ಜವ್ರು ನಿಮ್ಮ ಮುಖಾಂತರ ಮಾಡ್ರಿ ಅಂತ ಹೇಳಿ ಅಜ್ಜವ್ರಿಗೆ ಹೇಳ್ಬಿಟ್ರಿ ಅವ್ರು, ಶಿವಾನಂದ ಮಹಾಸ್ವಾಮಿಗಳು ಅಂತೇಳಿ ಇಲ್ಲಿ ಚನ್ನವೀರೇಶ್ವರ ಮಠದ ಪೀಠಾಧಿಪತಿಗಳು ರೀ. ಅವ್ರ ಮುಖಾಂತರನೇ ಎಲ್ಲ ಭಕ್ತರ ಮುಖಾಂತರ ಮಾಡ್ರಿ, ನೀವೇ ದೊಡ್ಡವ್ರು ಅಂತೇಳಿ ಅಜ್ಜವ್ರು ಹೇಳಿದ್ರು. ಅದು ಭಾಳ ವಿಶೇಷ ರೀ. ಕುಟುಂಬಕ್ಕೆ ಅವ್ರಿಗೆ ಏನಿಲ್ಲ ರೀ. ನಾವು ಹೇಳ್ದೇವಲ್ರಿ, ನಮಗೂ ಅಷ್ಟೇ ರೀ, ಕುಟುಂಬಕ್ಕೂ ಅಷ್ಟೇ ರೀ, ಹೋದಂಥ ಭಕ್ತರಿಗೂ ಅಷ್ಟೇ ರೀ. ಅಂದರೆ ನಮ್ಗೆ ಇನ್ನೊಂದು ಏನು ಭಾಳ ವಿಶೇಷಪ್ಪ ಅಂದ್ರೆ ಇವತ್ತು ಹಾಗುಣಿಗೆ ಕೀರ್ತಿ ಪತ್ತ, ಯಾಕಂದರೆ ದೇಶ ಅಲ್ರಿ ವಿದೇಶದಲ್ಲಿ ಕೂಡ ನಮ್ಮದು ಒಂದು ಗ್ರಾಮದ ಒಂದು ಹೆಸರು ಬರ್ತಾ ಇದೆ. ಬಹುಶಃ ನಾವು ನೋಡಿರಿ ಸುಮಾರು ಮಠಗಳು ನೀವು ನೋಡಿರ್ತೀರಿ. ಹೌದ್ರಿ ಹೌದ್ರಿ. ಈಗಿನ ಮಠಗಳು ಹೇಳೋಕ್ಕಾಗಿಲ್ಲ ಹೆಸರು ನಾವು ಒಂದು ಅರ್ಥ ಹೇಳ್ತಾರಲ್ಲ ಸರ ಹಿರಿಯರು, ಮಠದಿಂದ ಘಟ ಬೆಳಿಬಾರ್ದ್ರಿ, ಘಟದಿಂದ ಮಠ ಬೆಳಿಬೇಕಂತ. ನಾವು ಸುಮಾರು 20 ವರ್ಷಗಳಿಂದ ನೋಡಿದ್ರಿ ಆ ಮಠ ರೀ, ಗವಿ ಮಠ ರೀ. ಹೇಗಿತ್ತಂತ ನಮ್ಗೆ ಗುರ್ತೈತ್ರಿ. ಇವಾಗ ಹೇಗಾಗಿದೆ ನಾ ನಿಮಗೆ ಗುರ್ತದ ಸರ್. ನಾವು ಪ್ರತಿ ವರ್ಷ ನೋಡ್ತೀವಿ ರೀ, ಚೇಂಜಸ್ ರೀ ಪೂರ್ತ. ಶಾಂತಿವೀರ ಮಹಾಸ್ವಾಮಿಗಳಿದ್ದ ಮಠ ರೀ, ಈಗ ಗವಿಸಿದ್ದೇಶ್ವರ ರಾಜ ಬಂದ ಮಠ ಭಾಳ ವ್ಯತ್ಯಾಸ ಇದೆ. ಈ ಸದ್ದ ಆ ಟೈಮ್ನಾಗ ಅವ್ರು ಕಂತಿ ಭಿಕ್ಷಕ್ಕೆ ಹೋಗೋ ಮುಂದೆ ಇಂಥ ಟ್ರಾವೆಲ್ ಸಿಕ್ಕಿಲ್ರಿ ಅವ್ರಿಗೆ ತಲೆ ಕಟ್ಕೊಳಕ್ಕೆ. ಅವ್ರ ಬಾಬೋರು ದೋತರು ಹರಿದು ಅವ್ರ ಹೂವು ತಲೆ ಕಟ್ಟಿ ಕಸಿಂಗ್ ಕಳಿಸ್ತೇಳ್ರಿ. ದೋತ್ರ ಹರಿದಿ ದೋತ್ ಇರ್ತೀವಲ್ರಿ, ಹರಿದಿ ದೋಸೆ ರಾಶನ್ದಾಗ ಕೊಡ್ತೀರಿ. ಅವಾಗ ದೋತ್ರ ಸೀರೆ ಬನೀನವು ಅವು ಹರಿದಿವು ತೊಗೊಂಡು ಕಸಿಂದ ಈಗ ಥಂಡಿ ಬಿಡ್ತದ ಮಗನಿಗಂತ ಕಟ್ಟು ಕಸಿಂದ ಕಳಿಸ್ತೇಳ್ರಿ. ಅದೇ ಥಂಡ್ಯಾಗ ನೋಡ್ಕೋತ ಹೋಗ್ತಿದ್ರಿ. ಹೋಗಿ ಸೈಪಾಕ್ ಮಾಡ್ಕೊಂಡು ಬರ್ತಿದ್ವಿ. ತಣ್ಣಗಿದ್ರೆ ಇಲ್ಲಿ ಹಳ್ಳ ದಾಂಡ್ಬೇಕ್ರಿ, ಇದು ಹೊಳಿ ದಾಂಡ್ಬೇಕ್ರಿ. ಅವ್ರದಿಗೆ ಹೋದ್ರೆ ಇದು ಹಳ್ಳ ಬಹತ್ತದ್ರಿ, ಇಲ್ಲಿ ಒಂದು ಕೌಲಿಗಳ ಅದು ದಾಂಡ್ಬೇಕ್ರಿ. ಇಲ್ಲಿ ಕೂಡಿ ಹೋದ್ರೆ ಇಲ್ಲಿ ಏನಂದ್ರೆ ಹೊಳಿ ದಾಂಡ್ಬೇಕ್ರಿ. ಭೀಮಾ ನದಿ ದಾಟಿ ಹೋಗಿ ಹಿಟ್ಟು ಮಾಡ್ಕೊಂಡು ಬರ್ತೀರಿ. ಟ್ರಾವೆಲ್ ಕಟ್ಕೊಂಡು, ಟ್ರಾವೆಲ್ನು ಸಿಕ್ಕಿದ್ದು ದೋತರು ಕಟ್ಕೊಂಡು ಹೋಗಿ ಅವ್ರಿಗೆಲ್ಲ ಅನುಭವ ಅದ್ರಿ. ಅಷ್ಟು ಪೆಟ್ಟು ಬಡದ. ಹೌದು. ಈಗ ಅಂಥ ದೊಡ್ಡ ಇದ್ರಾಗ ಏನಿ ಸ್ಟ್ರಾಂಗ್ದಾಗ ಏನು ಅಂದೋನು ಹಿಂದಿಂದ ಏನೂ ಮರ್ತಿಲ್ರಿ ಅವರು. ಹಿಂದಿನ ಮರ್ತಿಲ್ಲ. ನನ್ನ ಪರಿಸ್ಥಿತಿ ಮುಂದೆ ಮಕ್ಕಳಿಗೆ ಬರಬಾರ್ದಂತ ಅದೇ ಉದ್ದೇಶದಿಂದ ಏನದ ಅವ್ರು ನಡ್ಸ್ಕೊಂಡು ಹೋಗ್ಲಕತ್ತಾರ. ಅಷ್ಟೇ ಒಂದು ದೊಡ್ಡದ್ರಿ. ನಮ್ಮೂರ ಕೀರ್ತಿ ಮಾತ್ರ ಭಾಳ ಇದ್ರಾಗ ಬೆಳೆಸಿಟ್ಟಾರ. ಅದ್ಭುತ. ನಾನು ಒಂದು ಕುತೂಹಲದ ಪ್ರಶ್ನೆ ಇದೆ ರೀ, ನೀವು ಅದನ್ನ ಹೇಳ್ಬೇಕು. ನೋಡಿ, ಅಂತ ಕಷ್ಟ ಕಾಲದಾಗ ನೀವು ಆಟಕ್ಕೆ ಹೋಗ್ತಿದ್ರಿ, ಖರ್ಚಿಗೆ ಅದಕ್ಕೆ ಇದಕ್ಕೆ ಏನೋ ತಿನ್ಬೇಕಂತ ಆಸೆ ಬಂದು ಹುಡುಗರಲ್ರಿ, ವಯಸ್ಸಿನಾಗಿರೋ ಹುಡುಗರು, ಅಂತವಕ್ಕೆಲ್ಲ ಏನ್ ಮಾಡ್ತಿದ್ರಿ? ಎಲ್ಲ ತೊಗರಿ ಇದೋರಿ ದಾಣಿಗಳು ಇರ್ತೀವಲ್ರಿ, ಶೇಂಗಾ ಇದು ಬರ್ತೀವ್ರಿ. ತೊಗರಿ ಏನದ ಬ್ಯಾಸಿದಿಂದ ಜ್ವಾಳ ಅವೆಲ್ಲ ಒಯ್ದು ದುಕಾನಕ್ಕೆ ಹಾಕ್ತಿದ್ದೇವ್ರಿ. ಶೇರ್ ಗಟ್ಲೆ ಕಳು ಮಾಡಿ ಇರ್ತಿದ್ದೇವ್ರಿ. ತಿನ್ಬೇಕಾದ್ರೆ ಮನ್ಯಾಗ ಹೇಳಾರ್ದೆ ರೀ, ಕಂತಿ ಭಿಕ್ಷೆ ಆಗಿವ್ ಏನದ ಒಯ್ದು ದುಕಾನಕ್ಕೆ ಹಾಕ್ತಿದ್ದೇವ್ರಿ. ಇಲ್ಲಿ ಒಂದು ಟಾಕಿ ಬಲ್ಲಿ ಒಂದು ದುಕಾನ್ ಐತ್ರಿ, ಆ ದುಕಾನಕ್ಕೆ ಹೋಗಿ ಸಕ್ಕರೆ ಗೋಲಿ ತೊಗೊಂಡು ತಿನ್ಕೋತ ಆಟ ಆಡ್ತಿದ್ದೇವ್ರಿ. ಹಾಂ ರೀ. ಮನೆಯಿಂದ ಕಳು ಮಾಡೋದ್ರಿ ಗೊತ್ತಿಲ್ಲಾರ್ದಂಗ. ಅವ್ರ ಅಪ್ಪವ್ರು ಹೋಗೋರು ಇಲ್ಲಾರ್ದಾಗ ತಗೋದು ಕಳು ಮಾಡಿ ಒಯ್ದು ಹಾಕಿಸಿ ತಿಂದು ಬಿಡ್ತಿದ್ದೇವು. ಅವನು ಕಳು ಮಾಡಕ್ಕೂ ಸಿಗಲಿಲ್ಲ ಅಂದ್ರೆ ಮನ್ಯಾಗ ಕುರುಡಿ ಹಪ್ಪಳ ಬೇಸಿದಿಂದ ಮಾಡ್ಕೋತಾರಲ್ರಿ. ಅವು ಹಪ್ಪಳ ಕಿಶಾದಾಗ 3 ಹಾಕೊಂಡು ಕುರುಡಿಗಿದ್ದೀವಿ ಅನ್ಕ 3 ಹಾಕೊಂಡು ಕಿಶಾದಾಗ ಹಾಕೊಂಡು ತಿನ್ಕೋತ ತಿರ್ಗಾಡ್ಕೋತ ಹೋಗೋದ್ರಿ. ಈಗಿನ ಮಕ್ಳಿಗೆ ಕೊಟ್ರೆ ತೊಗೊಳಲ್ರಿ. ಈಗಿನ ಮಕ್ಳು ಯಾರು ಈಗ 10 ರೂಪಾಯಿ ಕೊಟ್ರೆ ಏನು ಸಾಲ್ತದ ಅಂತಾರೀ ಈಗ. ಬಹುಶಃ ಈ ಕಷ್ಟಗಳೇ ಈಗ ಅವ್ರಿಗೆ ಶಿಕ್ಷಣಕ್ಕೆ ಅಷ್ಟು ಒತ್ತು ಕೊಡೋದು. ಅದನ್ನೇ ನಾ ಕಷ್ಟದಾಗಿದ್ದೀನಿ. ನಮ್ಮ ಹಿಂದಿನ ಮಕ್ಕಳಿಗೆ ಬೇರೆದವರಿಗೆ ಬರಬಾರ್ದು. ಊಟದ ಪರಿಸ್ಥಿತಿನೂ ನನಗೆ ಬಂದ ಪರಿಸ್ಥಿತಿ ಈ ಮಕ್ಕಳಿಗೆ ಬರಬಾರ್ದು. ಮತ್ತೆ ಅವ್ರ ಪಾಲಕರು ಬಂದು ಡೊನೇಷನ್ ಏಟ್ ಕೊಡಮಂತಂದ್ರೆ ಮೊದಲು ಓದಲು ಎಲ್ಲಿ ಡೊನೇಷನ್ ಕೊಡ್ತೀರಿ ಅಂತ ಅಂತಾರೆ. ಮೊದಲು ಓದ್ಲಿ ಮಕ್ಕಳು. ನಾವು ಪರ್ಬದಿ ಹುಡುಗ ಕರ್ಕೊಂಡು ಹೋಗಿದ್ರಿ, ಅಜ್ಜೋರೆ ಡೊನೇಷನ್ ಏಟ್ ಅಂದ್ರೆ ಮೊದಲು ಅವ್ನು ಓದ್ಲಿ ಅಂತ ಅಂತೀರಿ. ಇಂಥ ಒಳ್ಳೆ ಭಾವನೆ ಅದ ರೀ ಅಜ್ಜೋರ್ ಬಲೆ. ಮತ್ತು ಹುಡುಗರು ಗರೀಬರ ಬಗ್ಗೆ ಭಾಳ ಏನದ ಅನಾನುಕೂಲ ಇದ್ದವ್ರ ಬಗ್ಗೆ ಭಾಳ ಕಾಳಜಿ ಮಾಡ್ತಾರೆ. ಅವ್ರಿಗೇನು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಬಿಲ್ಡಿಂಗ ಕಾಂಪ್ಲೆಕ್ಸ ಅನ್ನೋದು ಅವ್ರಿಗೇನು ಇದು ಇಲ್ರಿ. ಬರೀ ಗರೀಬರ ಮಕ್ಕಳು ಓದಲಿ, ವಿದ್ಯಾವಂತರಾಗಲಿ, ಮುಂದೆ ಇವ್ರು ಬೆಳೀಲಿ, ಇವ್ರದ್ದು ಏನದ ರಿಕಾರ್ಡ್ ಬರಲಿ ಅಂತ ಅನ್ನೋದೇ ಒಂದು ಅವ್ರ ಬಳಿ ಉದ್ದೇಶ ಅದ ರೀ. ನಿಜವಾಗ ಹೇಳ್ಬೇಕಾರೆ ಆಟ ಆಡಿದೇವ್ರಿ, ಚಾವ್ ಮಾಡಿದೇವ್ರಿ ಅವ್ರ ಜೊತೆ, ಓಡಾಡಿವ್ರಿ. ಭಾಳ್ರಿ. ಬಟ್ ಇನ್ನೊಂದ್ರಿ ಧೈರ್ಯಶಾಲಿ ಅಲ್ರಿ ಅಜ್ಜವ್ರು. ಅಲ್ರಿ ಯಾರ್ಯಾರು ಏನ್ರಿ ಅಂದ್ರೆ ಬಿ ಅಳ್ಕೊಂಡು ಬಂದ್ಬಿಡ್ತೀರಿ ಮನೆಗೆ. ರೀ ಅಷ್ಟು ಮುಗ್ತಾರಿ ಅವ್ರು. ಯಾರಿಗೆ ಎದ್ರ ಹಿಂಗೆ ಹೊಡೆಯೋದಲ್ಲ ಬಡಿಯೋದಲ್ಲ ಭಯದಲ್ರಿ. ಯಾರೇ ಸಣ್ಣ ಹುಡುಗರು ಹೊಡೆದ್ರಂದ್ರೆ ಬಿ ಮಠ ಕಳ್ಕೊಂಡು ಹೋಗ್ಬಿಡ್ತಾರೆ ಅವ್ರು.
ಸಂಭಾವಿತ ಮನುಷ್ಯ ರೀ ಅವ್ರು. ಹೌದಾ? ಹಾಂ ರೀ ಸಂಭಾವಿತ ರೀ. ಕಲೆ ಮಾತ್ರ ಭಾಳ ಒಂದು ಅದ್ಭುತ ರೀ, ಹೇಳೋದಲ್ರಿ ನಿಮಗೆ. ನಾಟಕದಲ್ಲಿ ಹಂಗೆ ರೀ. ಟೀಚರ್ಗಳು ಹೇಳ್ತೀರಿ ರೀ, ಸಾವಿತ್ರಿ ಟೀಚರ್ ಅಂತೇಳಿ ಅವ್ರಿಗೆ ಒಬ್ಬರು ಅತ್ಯಂತ ಪ್ರಿಯ ಟೀಚರ್ ಅವರು. ಪರ್ತಾಯ ಸ್ವಾಮಿ ಸ್ವಲ್ಪ ಈ ಸರ್ ಬಗ್ಗೆ ಸ್ವಲ್ಪ ಕಾಮಿಡಿ ಮಾಡಪ್ಪ ಮಾಡಿಬಿಡ್ತೀರಿ ಅವರು. ಅಷ್ಟೊಂದು ಇದು ರೀ ಸರಳ ಜೀವಿ ರೀ ಅವರು. ಬಟ್ ಜಗಳ ಮಾಡಿ ಯಾರು ಕೂಡ ಇಲ್ರಿ ಸರಳ್ರಿ, ಅಳ್ಕೊಂಡು ಹೋಗ್ಬಿಡ್ತೀರಿ ಅವ್ರ ಮನೆಗೆ. ಗೋಟಿ ಒಳಗೆ ಎಲ್ಲರೇ ಜಗಳ ಆಡಿದ್ರು ಭೀ ಹಂಗೆ ಮಾಡ್ತೀರಿ. ಜಗಳದ್ರ ಅಲ್ರಿ ಅವರು. ಹಾಂ ರೀ ಸರಳ ರೀ. ಹ್ಞೂ ರೀ. ಅವಾಗ ಏನದ ರೀ ಈಗೂ ಅದೇ ಅದ ರೀ ಅವ್ರು. ಒಟ್ಟೆ ಚೇಂಜ್ ಇಲ್ರಿ. ಅವ್ರ ಮೈ ಮೇಲೆ ಬಟ್ಟೆ ಮಾತ್ರ ಚೇಂಜ್ ಆಗಿರಿ ಅಷ್ಟೇ ರೀ. ಏನು ಚೇಂಜ್ ಆಗಿಲ್ಲ. ಓಕೆ. ಅವ್ರಿಗೆ ಬಡತನ ಅಂದ್ರೆ ದೊಡ್ಡದಿದ್ರಿ ಪಾಠ ಅವ್ರಿಗೆ. ಊಟ ಚಲೋದು ಭಿಕ್ಷಾ ಮುಖ್ಯ ಅಲ್ಲ, ಹಸಿವು ಮುಖ್ಯ ಜೀವನದಲ್ಲಿ ಅವನಿಗೆ ಅಷ್ಟೇ. ನಾವು ಕಣ್ಣಾರ ಕಂಡಿವ್ರಿ ಅವ್ರು. ಹೇಳ್ದಲ್ರಿ, ಅದು ರೇಷನ್ ಅಂಗಡಿ ಒಳಗೆ ಬಟ್ಟೆ ಕೊಟ್ರಿ, ಅದು ಬಟ್ಟೆ ಉಟ್ಕೊಂಡೆ ಅವ್ರು ಸಾಲಿಗೆ ಬಂದಾರೆ. ನಾವು ಹೇಳಿದ್ನು ಅದೇ ರೀ, ಅವ್ರು ಮಾಡಿದ್ನು ಅದೇ ರೀ. ಬಟ್ ಅವ್ರು ಹೇಳ್ಕೊಳ್ರಿ, ನಾವು ಹಿಂಗೆ ಬರ್ತೇವೆ ಅಷ್ಟೇ ಒಂದು ಹೇಳ್ತಾರೆ, ಬಡತನದಿಂದ ಬಂದಿನ ಅಂತ ಹೇಳ್ತಾರೆ. ಮತ್ತು ಶಾಲಾ ಮಕ್ಕಳಿಗೆ ಮೊನ್ನೆ ಒಂದು ಸರ್ಕಾರ ಕೊಡಲಾರ ಬಿಟ್ಟು ಕಣ್ಣೀರು ಹಾಕಿದಾರಲ್ರಿ. ಹೌದು. ಹಾಂ, ಮತ್ತು ಊಟದ ಪರಿಸ್ಥಿತಿನೇ ರೀ. ಅವ್ರು ಫಸ್ಟ್ ಸ್ಟೆಪ್ ಅಂದ್ರೆ ಶಿಕ್ಷಣಕ್ಕೆ ಊಟಕ್ಕೆ ಎರಡೇ ಇದು ಮಾಡ್ತಾರೆ ಅವ್ರು. ಅದೊಂದು ಭಾಳ ರೀ ಆಡಂಬರ ಜೀವನ ಇಲ್ರಿ ನಮ್ಮ ಸ್ವಾಮೀಜಿ ಹೇಳ್ಬಾರ್ದು. ಇದು ಹೇಳ್ದಲ್ರಿ ಯಾವುದೇ ಒಂದು ಬಂಗಾರದ ಒಂದು ತುಕಡಿ ಸುದ್ದಿ ಏನಿಲ್ಲ, ಬಂಗಾರ ಇಲ್ಲ ಏನಿಲ್ಲ. ಮತ್ತು ಅವರು ಚಲೋ ಸಮಾವೇಶಕ್ಕೆ ಅಲ್ಲಿ ಹೋದಲ್ಲಿ ಒಂದೇ ಹೇಳ್ತಾರೆ ಅವರು, ಆಸ್ತಿ ಬಿಲ್ಡಿಂಗ ಹೊಲ ಪಿಲ ಕೋಟಿ ಗಟ್ಲೆ ತೊಗೊಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡ್ಕೊಂತ ಹೇಳ್ರು. ಅವ್ರು ಹೇಳ್ಯಾರ ಅಜ್ಜವರು. ಅದು ಒಂದು ಪ್ರೇರೇಪಣೆ ರೀ ನಿಮಗೆ. ಮಾಯ್ಕದ್ರಿ ಅಥವಾ ಇದೇ ನಮ್ಮನೆ ಬರ್ತಿರ್ತೀರಿ. ಲಿಂಗಾಯತ್ರ ಮನೆ ಎಸವ ಅಷ್ಟು ಮನೆ ತಿರುಗಾಡಿ ಕಸಿಂದ್ರೆ ಬಂದು ಕಸಿದ್ರೆ ಇದು ಬಂದಿದ್ದೇನದ ಅಲ್ಲಿ ಮಠಕ್ಕೆ ಏನದ ಅದು ಗದ್ದಿಗೆ ನೈವೇದ್ಯ ಕೊಟ್ಟಂಗೆ ಮಾಡಿ ಅದೇ ಊಟ ಮಾಡಿ ಕಸಿಂದ ಶಾಲೆಗೆ ಹೋಗ್ತೀರಿ. ಅದ್ರಾಗ ಅರ್ಧ ಮಂದಿ ನೀಡೋರು ಇರ್ತೀರಿ, ಅರ್ಧ ಮಂದಿ ನೀಡಾರ್ದವ್ರು ಇರ್ತೀರಿ. ಅವಾಗ ಬಡತನ ಪರಿಸ್ಥಿತಿ ರೀ. ನಮ್ಮ ಊರೇ ಬಡತಾನ ರೀ. ನಮ್ಮ ಊರಾಗ ಒಬ್ಬೊಬ್ರು ಮುಂಜಾನೆ ಸೈಪಕ್ಕೆ ಹೋದ್ರೆ ರೊಟ್ಟಿ ಮಾಡಿಯಪ್ಪ ನಾಳೆ ಬಾ ಅಂತೀರಿ. ಹಿಟ್ಟು ನೀಡ್ಬೇಕಾದ್ರಿ, ಆಯ್ತು ರೊಟ್ಟಿ ಮಾಡೋದು ಆಗ್ಯದ ಅಂತ ಹೇಳ್ತೀರಿ. ಕಜ್ಜಕ್ಕೆ ಹೋದ್ರೆ ಏನದ, ಇವತ್ತು ರೊಟ್ಟಿ ಮಾಡಿಲ್ಲಪ್ಪ ನಾಳೆ ಬಾ ಸ್ವಾಮಿ ಅಂತೀರಿ. ಅಂಥ ಪರಿಸ್ಥಿತಿ ರೀ ನಮ್ಮ ಊರು. ನಿಮ್ಮ ಹೆಸರು ರೀ? ಆದಿತ್ಯ ರೀ. ಆದಿತ್ಯ ಅವರು ಏನು ಓದಾಗತ್ತೀರಿ? ನಾನು ಇಂಜಿನಿಯರಿಂಗ್ ಮುಗಿದ್ರಿ. ಇಂಜಿನಿಯರಿಂಗ್ ಮುಗ್ದದ. ನೀವು ಕಂತಿ ಭಿಕ್ಷೆ ಮಾಡ್ಕೊಂಡು ಬರ್ತೀವಿ ದಿನನಿತ್ಯ ಮಾಡ್ಕೊಂಡು ಬಂದು ಕಾಲೇಜ್ ಇದ್ರೆ ಕಾಲೇಜ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ಮನೇಲಿ ಇರ್ತೀನಿ. ಆಕಳ ಅವರಿ ಅಂಡಿ ಕಸ ಮಾಡ್ತೆ, ಆಕಳ ಒಮ್ಮೆ ಅವಾದ ತರ್ತೀನಿ. ಹಿಂಗೆ ಎಷ್ಟು ಮಂದಿಗೆ ಹೋಗ್ತೀರಿ? ನಮ್ಮ ಲಿಂಗಾಯತ್ರ ಮನೆ ಹೆಸರು ಅಷ್ಟು ಮಂದಿ ಹೋಗ್ತೀನಿ. ಬೆಳಿಗ್ಗೆ ಹೋಗಿ ಬರ್ತೀರಿ? ಹಾಂ ರೀ. ಹೋಗಿ ಒಂದೊಂದು ಮನೆ ಮಾಡಿರ್ತಾರೆ, ಒಂದೊಂದು ಮನೆ ಮಾಡಿರಲ್ಲ. ಕೆಲವೊಬ್ರು ಮನೆ ಏನು ಹೇಳ್ತಾರೆ ನೀವು ಹೋದಾಗ? ಎಷ್ಟೊತ್ತು ನಿಂತ್ಕೊಂಡ್ರೆ ಒಂದಿಷ್ಟು ಮಂದಿ ದಿನ ಎದ್ದಿರಲ್ರಿ ಥಂಡಿಗಾಗಿ, ಒಂದಿಷ್ಟು ಮಂದಿ ಮಕ್ಕೊಂಡಿರ್ತಾರೆ, ಒಂದಿಷ್ಟು ಮಂದಿ ಮಾಡತ್ತಿರ್ತಾರೆ. ಸಾಲಿಗೆ ಹೋಗಿ ಹುಡುಗರು ಇರೋದು ಜಲ್ದಿ ಮಾಡಕ್ಕೆ ನೀಡಿರ್ತಾರೆ, ಒಂದಿಷ್ಟು ಮಂದಿ ಮಾಡತ್ತಿರ್ತಾರೆ ಅಡಿಗೆ. ಕೆಲವೊಬ್ರು ನೀಡ್ತಾರೆ, ಕೆಲವೊಬ್ರು ನೀಡೋದಿಲ್ಲ. ನೀಡ್ತಾರೆ, ಬಟ್ ಅಡಿಗೆ ಮಾಡಿಲ್ಲ ಅಂದ್ರೆ ಒಟ್ಟು ಏನಾದ್ರು ನೀಡ್ತಾರೆ. ಸಕ್ರೆ ಇದ್ರೆ ಸಕ್ರೆ ನೀಡ್ತಾರೆ, ಅಡಿಗೆ ಮಾಡಿಲ್ಲ ಅಂದ್ರೆ ಈಗ ನಿಮ್ಮ ಮನೆ ಇದರಿಂದ ನಡೆಯುತ್ತಾ ಅಥವಾ ಪರಂಪರೆ ಅಥವಾ ಇದು ಅಂತ ಮಾಡ್ತಾ ಇದ್ದೀರಾ ನೀವು? ಇದು ನಮ್ಮ ಪರಂಪರೆ ಅಂತಾನೆ ಬಂದಿದೆ. ಇದರಿಂದ ಜೀವನ ಇದರಿಂದ ನಾವು ನಡೆಯುತ್ತೆ ರೀ. ಅಂದ್ರೆ ನಾವು ಜೀವನ. ಓಕೆ, ಇದರಿಂದನೇ ಜೀವನ. ಹೇಳಿ, ನಾ ಇಷ್ಟೊತ್ತು ಸಾಹೇಬ್ರ ಕತೆ ಹೇಳ್ತಿದ್ರು. ಸ್ವಾಮಿಗಳು ಇವತ್ತು ಹಿಂಗೆ ಶುರುವಾಗಿದ್ದು ಅವ್ರ ಜೀವನ ಕೂಡ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂದ್ರೆ ಮನುಷ್ಯನಿಗೆ ಮನ್ಸು ಮಾಡಿದ್ರೆ ಎಲ್ಲಿಗೆ ಬೇಕಾದ್ರೂ ಆಗಬಹುದು ಅಂತ. ನಿಮಗೇನು ಅನ್ಸುತ್ತೆ ಈಗಿನ ಸ್ವಾಮಿಗಳನ್ನ ನೋಡಿ? ಏನನ್ಸುತ್ತೆ? ನಾವು ಅವ್ರ ನೋಡಿ ಇನ್ಸ್ಪೈರ್ ಆಗಿರ್ತೀವಿ. ಅಂದ್ರೆ ಅವರು ನಮ್ಮ ರೀತಿನೇ ಇದ್ರಿ. ಮೊದಲೆಲ್ಲ ಬೆಳೆತಾ ಓದ್ಕೋತಾ ಚಲೋ ಮಟ್ಟಕ್ಕೆ ಹೋಗಿ ಚಲೋ ಅಲ್ಲಿ ಇಡೀ ಈಗ ಒಂದು ಕೊಪ್ಪಳ ಜಿಲ್ಲೆ, ಇನ್ನೇನು ಕೊಪ್ಪಳ ಜಿಲ್ಲೆನೇ ಅಂತಾರೆ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಾಗ ಎಷ್ಟು ಜಿಲ್ಲೆ ಏನೋ ಅದ ರೀ, ಅವ್ರಿಂತನೇ ಸ್ವಲ್ಪ ಜನ ಇದು ಅಲ್ಲತ್ತಾರ ಅಂತ ನಾ ಅನಿಸ್ತೇನೆ. ಓಕೆ, ನಿಮ್ಮ ಮನಸ್ಸೊಳಗಡೆ ಅದು ಬಂದಿದೆ? ಹಾಂ, ಬಂದಿದೆ. ಮುಂದೆ ಹಂಗ ಅಷ್ಟು ಮಟ್ಟಕ್ಕೆ ಆಗ್ತೀವೋ ಇಲ್ಲೋ ಆ ಪ್ರಶ್ನೆ ಬೇರೆ. ಈಗ ಅವರು ಲಕ್ಷಾಂತರ ಜನಕ್ಕೆ ಹಾಕಿರ್ಬೋದು, ನಮ್ ಕೈಗೆ ಒಂದು 4 ಜನಕ್ಕೆ, ಇಬ್ಬರಿಗೆ, ಒಬ್ಬರಿಗೆ ಅದು ಸಾಧ್ಯತೆ ಇದೆಯಲ್ಲ? ಅದು ಮಾಡ್ಬೋದ್ರಿ. ಮಾಡ್ಬೋದಲ್ಲ? ಇಷ್ಟೇ ನೋಡ್ರಿ ಆಗ್ಬೇಕಾಗಿರೋದು ಎಲ್ಲರೂ, ಅಲ್ಲನ್ರಿ? ಬರೀ ಜೈ ಜೈ ಅಂದು, ಬರೀ ನಮಸ್ಕಾರ ಮಾಡಿ, ಬರೀ ನಮ್ಮೂರ್ ದೇವ್ರು ಅನ್ಕೊಂಡು ಏನೂ ಪ್ರಯೋಜನ ಇಲ್ಲ. ಬದಲಾಗ್ಬೇಕಲ್ಲ. ಎಕ್ಸಾಂಪಲ್ ಆದಿತ್ಯ ಅವರಿದ್ದಾರೆ. ದಯವಿಟ್ಟು ಗೆಳೆಯರೇ, ಒಂದೇ ಒಂದು ವಿನಂತಿ ಅಂದರೆ, ಇಷ್ಟೊತ್ತು ಹಿರಿಯರು ಹೇಳಿದ್ದೆ ಅಂತಂದರೆ ನನ್ನ ಪರಿಸ್ಥಿತಿ ಮುಂದಿನ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ಅನ್ನೋ ಉದ್ದೇಶದಿಂದ ಇವತ್ತಲ್ಲಿ ಅನ್ನದಾನ ನಡೀತಾ ಇದೆ, ಶಿಕ್ಷಣ ಜ್ಞಾನ ನಡೀತಾ ಇದೆ. ಉದ್ದೇಶ ಅಜ್ಜಾರನ್ನ ಬರೀ ದೂರದಿಂದ ನೋಡಿ ನೀವು ಕೈ ಮುಗಿತಿರೋ ಇಲ್ಲೋ ಪ್ರಶ್ನೆ ಬೇರೆ. ದಯವಿಟ್ಟು ಓದ್ರಿ. ಒಂದಿಷ್ಟು ನಿಮ್ಮನಿಗೆ, ನಿಮ್ಮ ತಂದೆ ತಾಯಿಗೆ, ಸಮಾಜಕ್ಕೆ ಬೆಳಕಾದ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆ ಏನೇನಿಲ್ಲ ಅಲ್ಲ? ಹಾಗಾಗಿ ಕ್ರಾಂತಿ ನಡಿಬೇಕಿದು. ಅವ್ರಿಂದ ಏನು ತಗೋತಿದ್ದೀವಿ ನಾವು?
ಸುಮ್ಮನೆ ನಾವು ಜೈ ಜೈ ಅಂದು ಅಲ್ಲಿಗೆ ಬಿಟ್ಬಿಟ್ರೆ ವ್ಯರ್ಥ ಆಗ್ತದ್ರಿ, ವ್ಯರ್ಥ ಆಗುತ್ತೆ. ಹಾಗಾಗಿ ಬಾಯಿಲಿ ಅಂದ್ರೆ ಅದು ಉಪಯೋಗ ಆಗಲ್ಲ, ಉಪಯೋಗಿಲ್ಲ. ನಾವೆಲ್ಲ ಅವ್ರು ಹೆಮ್ಮೆ ಪಡ, ನನ್ನ ಮಕ್ಳು ಹಿಂಗಾದ್ರು, ನಾನು ವಿದ್ಯಾಭ್ಯಾಸ ಕೊಟ್ಟ ಮಕ್ಳು ಹಿಂಗಾದ್ರು, ನಾನು ಅನ್ನ ಹಾಕಿದ ಮಕ್ಳು ಹಿಂಗಾದ್ರು ಅಂತ ನಾವು 4 ಜನ ನಿಂತ್ಕೊಂಡು ಅವ್ರ ಇದ್ರಿಗೆ ಸಮಾಜಕ್ಕೆ ಬುದ್ಧಿ ನಾವು ಆಗಿದ್ದೀವಿ, ನಾವು ಹಿಂಗಾಗಿದ್ದೀವಿ ಅಂತ ತೋರಿಸಿದಾಗ ಅವ್ರೇನು ಇವತ್ತು ಶ್ರಮ ಪಡ್ತಾ ಇದ್ದಾರೆ ರೀ, ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಏನೇನೋ ಪರಿಸ್ಥಿತಿಗಳನ್ನ ಎದುರಿಸಿ ಕೊಪ್ಪಳದಲ್ಲಿ 108 ಸಮಸ್ಯೆಗಳಿದೆ ಇವತ್ತು. ಬಟ್ ಅದಕ್ಕೆ ಹತ್ತರು ಕರೆದ್ರು ಮಾಡಿದ್ರು, ದುಷ್ಟ ಸರ್ಕಾರಗಳಿದೆ, ಒಳ್ಳೆ ಏನೇನೋ ಇದೆ, ಎಲ್ಲವನ್ನು ಮೀರಿಸಿ ಇವತ್ತು ಸಂಸ್ಥೆ ನಡೆಸ್ತಾ ಇದಾರಲ್ಲ. ಸಂಸ್ಥೆ ನಡೆಸೋದು ಬೆಂಕಿ ಮೇಲೆ ಕುಂತಂಗ್ರಿ, ಅಷ್ಟು ಹುಡುಗಾಟ ಅಲ್ವೇ ಅಲ್ಲ. ಬಟ್ ಹೇಳ್ಕೊಳ್ಳಾರ್ದಂಗೆ ಇವತ್ತು ಕೂಡ ನಮಗೆಲ್ಲರಿಗೆ ಹೋದಾಗ, ಮೊನ್ನೆ ನಾವು ಹೋದಾಗ ಅವ್ರು ಕೈಯಾರೆ ಬಡಿಸಿ ನಮಗೆ ಅನ್ನ ನೀಡಿದ್ರು, ಅದ್ರ ಭಾಗ್ಯ ಇನ್ಯಾರಿಗಿದೆ. ಹಾಗಾಗಿ ಬರೀ ಆಚರಣೆಗೆ ಅಲ್ಲ, ಬರೀ ತೋರಿಕೆಗಲ್ಲ, ನಮ್ಮ ಜೀವನದಲ್ಲಿ ಏನಾದರೂ ಬಂದರೆ ಅದು ಸಾರ್ಥಕ. ದಯವಿಟ್ಟು ಅದು ಶುರುವಾಗಲಿ ಅಲ್ವಾ? ಬರ್ರಿ ನೋಡ್ರಿ. ಹಾಂ, ಇದು ಲಿಂಗ ಮೂಲ ಮನೆ ಇದೆ ಇಲ್ಲಿ ಪರುತ್ತೇಶ್ವರ, ಇದು ಹೋಮ್ ಸೆವೆನ್ ಗುಡಿ ಅಂತ ಹೇಳಿರಿ. ಇದು ಲಿಂಗ ರೀ, ಪೂರ್ವಕಾಲದ್ದು ಪುರಾತನದ ರೀ. ಇಲ್ಲೆಲ್ಲ ಕತ್ತಲಿತ್ರಿ, ಇದು ಹಿಂಗೆ ಬಗ್ಗೆ ಹಿಂಗೆ ಇದು ಕೊತ್ತಿ ಭಾಳ ಇದೈತ್ರಿ. ಈಗೆಲ್ಲ ಸ್ವಲ್ಪ ಇದು ಮಾಡಿದಾರೆ. ಓಕೆ. ಸೊ ಇದು ಮೂಲ ಅಜ್ಜರು ಪೂಜೆ ಮಾಡ್ತಕ್ಕಂಥದ್ದು ಗದ್ದಿಗೆ ಮೂಲ 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 ಮೂಲ. ಇಲ್ಲೊಂದು ಇಲ್ಲಿ ಪೂಜೆ ಮಾಡ್ತಿದ್ರು. ಇಲ್ಲಿ ಇದು ಪೈಲೆ ಹಂಗಿತ್ತಂತ್ರಿ, ಒಳಗೆ ಹೋಗಿ ಭಯ ಆಗ್ತಿತ್ತು, ಹೋಗ್ತಿದ್ದಿಲ್ಲ ಒಳಗೆ. ಇಲ್ಲಿ ಯಾರು ಬರ್ತಿದ್ದೀರ ಅಲ್ಲೇ ನಿಂದಿರ್ಬೇಕಿತ್ತು, ಅಲ್ಲೇ ರೀ ಭಯ ಆಗ್ತಿತ್ತು. ನಾವು ಇಲ್ಲಿ 3ನೇ ಬಾಗಿಲಿಗೆ ನಿಂತು ಇಲ್ಲೇ ದೂರಿಂದ ನಿಂತಿದ್ದೇವೆ. ಈಗ ಇದು ಈಗ ಇದು ಮನೆ ಇದೆ ರೀ ಪಕ್ಕದಲ್ಲಿ. ಇದೆ ಮನೆ. ಅವ್ರು ವಾಸ ಮಾಡಿದ್ದು ಇಲ್ಲೇ ಬೆಳೆದಿದ್ದು ಎಲ್ಲ ಇಲ್ಲೇ ಮಲ್ಕೊತಿದ್ದೇವ್ರಿ. ಅಜ್ಜರು ನಾವು ಕಲ್ತೆ ಇಲ್ಲೇ ಮಲಗ್ತಿದ್ದೇವ್ರಿ. ಅರ್ಜಾಪುರ ದಾಬಿ ಇದ್ದವ್ರಿ. ಇಲ್ಲಿ ಅರ್ಜಾಪುರ ಸರ್ 93 94ದಾಗ ಭೂಕಂಪ ಆಯ್ತಲ್ರಿ, ಭೂಕಂಪ ಆ ಟೈಮಿಗೆ ಇಲ್ಲೇ ಮಕ್ಕೊಂಡಿದ್ದೇವ್ರಿ ಅಜ್ಜರು ನಾವು. ಹೌದಾ? ಹಾಂ ರೀ. ಇಲ್ಲಿ ಗುರು ಅದಾರಲ್ರಿ, ಅವ್ರು ಗುರು ನಾವು ಕಲ್ತ್ ಮಕ್ಕೊಂಡ ಅವ್ರ ಅಪ್ಪರು ಇದ್ದವ್ರಿ ಇನ್ನ ರೀ. ಇಲ್ಲೇ ಹಿಂಗೆ ಅರ್ಜಾಪುರ ಐತ್ರಿ, ಅದು ಅಳ್ಳಾಡ್ತಿದ್ದೇವ್ರಿ. ಎಲ್ಲ ಒಟ್ಟು ಅರ್ಜಾಪುರ ಇದೀವಿ, ಬಿಡ್ಲ ಕೆಡವಿಸ್ಕಿ ಎಲ್ಲ ಇದು ಇಲ್ಲೊಂದು ಗದಿಗೆ ಐತ್ರಿ ಸರ್ ಒಳಗಡೆ. ಇಲ್ಲಿ ಹೊಸದಾಗ್ಯದ್ರಿ ಈಗ ಕಟ್ಟ. ಇಲ್ಲಿ ಇದೇ ರೀ, ಇದ್ರ ಪುಣ್ಯನೇ ಅವ್ರಂತಾರೀ. ಈಗ ಇದು ಈಗಿನ ಬಿಚ್ಚದ್ರಿ ಅವ್ರು. ಬಿಚ್ಚ ಟೈಮಿಗೆ ಏನದ ಇದು ಗದ್ದಿಗೆ ತೆಗಿವೋ ಕತ್ತಿ ಹೊಸದು ಮಾಡಮ್ಮ ಅಂತೇಳಿ ಅಂತ ಮಾಡೋ ಟೈಮಿಗೆ ಇದು ಬುಡಕ್ ಲಿಂಗ ಇದು ಕೆದರ್ದಾಗ ವಿಭೂತಿ ಸಿಕ್ಕೋರಿ. ಅವು ಇಷ್ಟಿಷ್ಟು ದೊಡ್ಡವ್ರಿ ವಿಭೂತಿ, ಭಾರಿ ಅಲ್ಟಿಮೇಟ್ ವಿಭೂತಿ ಅವು. ಅದ್ರಿಗೆ ಅಂದೆವು ವಿಭೂತಿ ಸಿಕ್ಕವ್ರಿ ಅಂತ ಎಲ್ಲರಿಗೂ ಕೊಟ್ಬಿಡು, ಮನೆ ಹಚ್ಕೋಲಿ ಎಲ್ಲರೂ ಅಂತೇಳಿ ಇಷ್ಟು ಹೇಳಿ ಹೋಗ್ಬಿಟ್ಟಾರ ಅವ್ರು. ಈಗ ಮತ್ತೆ ಇದು ಆದ್ಮೇಲೆ ಬಂದಿಲ್ಲ ರೀ ಅವ್ರು, ಬಂದಿಲ್ಲ. ಬಟ್ ಇದು ಇರ್ಲಕ್ಕೆ ಇಷ್ಟೇ ಇದು ಮಾಡಿದ್ದಾರೆ, ಅವರಿಗೆ ಒಂದು ಚಲೋ ಇದ್ರಾಗಿರ್ಲಿ ಅಂತೇಳಿ ಅವ್ರು ಸ್ವಂತ ಇವರು ನವಲಿ ಹಿರೇಮಠ ಅಂತೇಳಿ. ಅಲ್ಲ, ನನಗೆ ಇನ್ನೊಂದು ಅವ್ರ ಕಂತಿ ಭಿಕ್ಷೆ ಹೋಗ್ತಾ ಇದ್ದು ತಟ್ಟೆ ಗಿಟ್ಟೆ ಅದು ಏನಾದ್ರು ಐತೆ? ಆಯ್ತು, ಅದು ಇಲ್ಲ. ಜೋಳಿಗೆ ಐತ್ರಿ, ಜೋಳಿಗೆ ಇಲ್ರಿ. ಅವಾಗ ಎಲ್ಲ ಎಷ್ಟು ವರ್ಷ ಆಯ್ತು ಸರ್ ಈಗ ಗ್ಯಾಪ್. ಇವು ಅದರ್ಶನೇ ಈ ವರ್ಷ ಸಿಗಂಗಿಲ್ಲ ಈಗ. ಅವ್ರ ಜೋಳಿಗೆ ಅಲ್ಲಿ ಅವೆಲ್ಲ ಊರಾಗ ಕೊಟ್ಬಿಡು ಎಲ್ಲರಿಗೆ ಭಕ್ತರಿಗೆ ಅಂತೇಳಿ ಕಲಬುರಗಿ ಅಲ್ಲಿ ಸುತ್ತಮುತ್ತ ಹಳ್ಳಿಗೆ ಎಲ್ಲ ಕೊಟ್ಬಿಟ್ಟಿದ್ದೇವ್ರಿ. ಆದ್ರೆ ಪರ್ವತೇಶ್ವರ ಗದ್ದಿಗೆ ಇಲ್ಲಿ ಅವರೆಲ್ಲ ಪೂಜೆ ಗೀಜೆ ಮಾಡಿ ಈ ಲಿಂಗಕ್ಕೆ ಪೂಜೆ ಮಾಡ್ಕೊಂಡು ಏನೋ ಮದುವೆ ಮಾಡ್ಲಿ ಯಾವುದೇ ಒಂದು ಕಾರಣ ಮಾಡಿ ವ್ಯವಸ್ಥೆ ಮಾಡಿ ಆ ಗದ್ದಿಗೆ ಮೇಲೆ ಹಾಕಿದ್ರೆ ಅದು ಅನ್ನಾಸೆ ಸೇರ್ತಿದ್ರು. ಅಷ್ಟೊಂದು ಪೌಡರ್ ಇಲ್ಲಿ ಮಠದಲ್ಲಿ ಮದುವೆ ಆಗ್ತಿದ್ದವ್ರು. ಏನೇ ಮದುವೆ ಆ ಗದ್ದಿಗೆ ಮೇಲೆ ಆ ಪ್ರಸಾದ ಮಾಡಿದ್ದು ಆ ಗದ್ದಿಗೆ ಮೇಲೆ ಹಾಕಿದ್ರೆ ಕಮ್ಮಿ ಬೀಳ್ತಿದ್ದಿಲ್ಲ ಅಡಿಗೆ. ಅದು ಅದ್ಭುತವಾದ ಗದ್ದಿಗೆ ಅದು. ಎಲ್ಲರೂ ಮಾಡಿ ಗದ್ದಿ ಮೇಲೆ ಇಟ್ಟು ಬಿಡೋರು. ಅಡಿಗೆ ಪ್ರಸಾದ ಮಾಡಿದ್ದು ಅಲ್ಲಿ ಒಟ್ಟ ಕಮ್ಮಿ ಬೀಳ್ತಿದ್ದಿಲ್ಲ, ಮತ್ತೆ ಆ ಮಾಡ್ದಾಗ ಕಮ್ಮಿ ಬೀಳ್ತಿತ್ತು. ಅದು ಒಂದು ಅದ್ಭುತವಾದ ವಿಶೇಷವಾದ ಸ್ಥಾನಮಾನ ರೀ ಇದು. ಆ ಗದ್ದಿಗೆ ಮೇಲೆ ಮತ್ತೆ ಕೆಳಗೆ ಹಾಕ್ತೇವಲ್ರಿ, ಹಳದಿ ಹಾಕ್ತಿದ್ದೇವು, ಪ್ರಸಾದ ಕಮ್ಮಿ ಬೀಳ್ತಿತ್ತು. ಗದ್ದಿಗೆ ಮೇಲೆ ಇಟ್ಟೇವಲ್ಲ, ಪ್ರಸಾದ ಮಾಡಿ ಇಟ್ಟೇವ ಅಷ್ಟೊಂದು ಅದ್ಭುತವಾದ ಇತಿಹಾಸ ಅದ ರೀ. ಪರುತ್ತೇಶ್ವರ ಅಂತೇಳಿ ಅವ್ರ ಹೆಸರು ಮೂಲತಃ ಪರುತ್ತಯ್ಯನ. ಮುಂದೆ ಅವರು ಇವೆಲ್ಲ ರೂಮ್ ಈ ಕಡೆ ಸುಮ್ಮ ಅವ್ರಿಗೆ ಇರ್ಲಾಕ್ರಿ.
ಈ ಗುರು ಅವರು ಇದು ಆದಾರಲ್ರಿ ಮದ್ವೆ ಆದಾಗ ಅವಾಗ ಕಳಿಸಿದ್ರಿ ಅವಾಗೆಲ್ಲ ಪುರಾತನದ ಭಾಳ ಹಳೆ ರೂಮ್ಗಳು ಇವರು ಒಂಥರ ಹಿಂಗ್ ಅವು ಇದು ಬೀಳ್ತಾವ ನಂಗೆ ಆ ಟೈಪ್ ಇದು ಇತ್ತು ಇದು ಮಠನೇ ಅಂಜಿದ ಇದು ಪರ್ಸಿ ಮನೆ ಇದು ಆ ಸಿಸ್ಟಮ್ ಮನೆ ಇದು ಸುಂಪ ಇರ್ಲಕ್ಕ ಬಂದಾಗ ಹೋಲಕ್ಕ ಇರ್ಲಿ ಅಂತ ಹೇಳಿ ಈಗ ಅಜ್ಜವ್ರು ಯಾವಾಗಾರೆ ಬಂದ್ರು ಸುಮ್ ಪೂಜೆ ಮಾಡ್ಲಕ್ಕ ಅದೊಂದು ರೂಮ್ ಇದು ಆಚೆ ರೂಮ್ ಮಾಡಿದ್ರು ಅದು ಪೂಜೆ ಮಾಡ್ಲಕ್ಕೆ ರೀ ಅದು ಆಕ್ಚುಲಿ ಅಜ್ಜವ್ರು ಬಂದಾಗ ಯಾವಾಗಾರೆ ಪೂಜಾಕ ಅವ್ರು ಬಂದೇ ಇಲ್ಲ ಸೋಮ ಅಷ್ಟೇ. ಅಜ್ಜರು ನಾವು ಸಣ್ಣ ಹುಡುಗರಿದ್ರಿ ಅವರಿಗೆಲ್ಲ ಎತ್ಕೊಂಡು ಆಡಿಸೋದು ಇದು ಮಾಡೋದು ಮತ್ತು ಅವ್ರ ಕಾಯಕ ಇಲ್ಲಿ ಕೌಲಿಗಿ ಅವರಾದ ಮತ್ತು ಸಾಲಿಗೆ ಹೋಗ್ತಿರು ಅವರು ನಾವು ಕಲಿತೆ ಕಣ ತಿರುಗಿವ್ರಿ. ಕಣ ಅಂದ್ರೆ ಭಿಕ್ಷೆ ಮಾಡೋದು ತೊಗರಿ ಮತ್ತು ಶೇಂಗಾ ಜೋಳ ಎಲ್ಲ ಬೆಳಿತಾರಲ್ರಿ. ಈ ಹುಡುಗಿ ಎಷ್ಟಿದೆ ಇಷ್ಟೇ ಇದ್ದರು ಅವರು ಇಷ್ಟೇ ಇದ್ರಿ ಹೌದ್ರಿ. ಎತ್ಕೊಂಡು ನೀವು ಹೋಗ ಎಲ್ಲ ಹಿಂದೆ ನಮ್ಮ ಮನೆ ಅದ ರೀ ಅವ್ರದ್ದು ನಮ್ದು ಒಂದೇ ಫ್ಯಾಮಿಲಿ ಜಾಯಿಂಟ್ ಇದ್ದಂಗೆ ರೀ ಏನ್ರಿ. ತಗೊಂಡು ಅವರಿಗೆಲ್ಲ ಇದು ಮಾಡಿ ಅದು ಸಾಲಿಗೆ ಹೋಗೋದು ಅವರಿಗೆಲ್ಲ ಏನಾರ ಇದು ಮಾಡಿದ್ರು ಅವ್ರಿಗೆ ಸಂಭಾಳಿಸೋದು ಇದು ಮಾಡೋದು ಮಾಡಿ 7ನೇ ತನ ಇಲ್ಲಿ ಮುಗಿಸ್ಯಾರ್ರಿ ಅಜ್ಜವ್ರು. 7ನೇ ತನ ಇಲ್ಲಿ ಮುಗಿಸ್ಯಾರ. ಅಲ್ಲೇ ಇಷ್ಟೊತ್ತು ಹೇಳಿದ್ರು ಮತ್ತೆ ವಿಶೇಷ ಏನು ಇದ್ರಿ ಹೇಳ್ರಿ? ನಾಟಕ ಆಡ್ರಂತೆ, ಆಟ ಆಡ್ರಂತೆ, ಡ್ರಾಮಾ ಮಾಡ್ತಾರಲ್ರಿ ಸ್ಕೂಲ್ನಾಗ, ಅದು ದೊಡ್ಡ ಪ್ರಮಾಣದಾಗೆ ಮಾಡಿಸಿರ್ರಿ. ಶಿಕ್ಷಕರುಗಳು ಅರ್ಥ ಜೀವನ ಇದ್ದಾರೆ. ಇವರು ಆಗಿರ್ರಿ ನೀವು ಅದರ ಪಾತ್ರಧಾರಿ ಅಜ್ಜವ್ರ ಸಂಗಟ ಒಂದ್ ಪಾರ್ಟ್ ಮಾಡ್ಯಾರ್ರಿ. ಯಾವ ಪಾರ್ಟ್ ಮಾಡಿದ್ರಿ? ಮುತ್ತೇರು ಇದ್ರ ಪಾರ್ಟ್ ಮಾಡಿದ್ರಿ, ಭಟ್ರ ಪಾರ್ಟ್. ಅಜ್ಜರು ಭಟ್ರ ಪಾರ್ಟ್ ಮಾಡ್ಯಾರ. ಅಜ್ಜರ್ ಭಟ್ರ ಪಾರ್ಟ್. ನೀವು? ನಾವು ಸೆಟ್ರ್ ಆಗಿದ್ದೇವೆ. ಸೆಟ್ರ್ ಆಗಿದ್ರಿ. ಕಾಮಿಡಿ ನೀವು? ಕಾಮಿಡಿ ಹೇಳ್ರಿ ಒಂದು ಡೈಲಾಗ್. ನೆನಪು ಎಲ್ಲಿ 30 ವರ್ಷ ಹಿಂದಿಂದು ರೀ ಅದು. 35 ವರ್ಷ ಹಿಂದಿಂದು ಹೆಂಗ್ ನೆನ್ಪಡ್ತದ? ಈ ತಾಲೀಮ್ ಗಿಲೀಮ್ ನಡೀತಿತ್ತ ಅದಕ್ಕಿಂತ ಮುಂಚೆ? ತಾಲೀಮ್ ಇಲ್ರಿ, ಹೊಳಿ ದಂಡಾಗ ಹೋಗ್ತಿದ್ದೇವ್ರಿ. ಅಜ್ಜರು ನಾವು ಹುಡುಗರಿದ್ದ ಎಲ್ಲ ಪ್ರತಿಯೊಂದು ಹೊಳ್ಯಾಗ ಹೋಗಿ ಊಟ ಮಾಡಿದಾರೆ 5 ಸುಮಾರು. ಹೊಳ್ಯಾಗ ಹೋಗಿ ಊಟ ಮಾಡೋದು? ಪೂರಾ ಉಸುಕ ಇದು ಭೀಮಾ ನದಿ ಬತ್ತಿತ್ತು ರೀ. ಆ ಟೈಮಿಗೆ ಒಂದ್ ಸ್ವಲ್ಪ ಹರಿತಿತ್ತು ರೀ. ಉಸುಕಿನಾಗ ಕುಂತು ಕಬಡ್ಡಿ ಆಡೋದು, ಕುಸ್ತಿ ಆಡೋದು, ಹುಡುಗರು ಮಜಾಕ್ ಮಾಡೋದು ಇವೆಲ್ಲ ನಡೀತೀವಿ. ಎಲ್ಲ ಪ್ರತಿಯೊಬ್ಬರು ಒಂದೊಂದು ಹುಡುಗರು 10 ಮಂದಿ ಗ್ರೂಪ್ ಆಗಿ ಅಲ್ಲಿ ಕೂತು ಊಟ ಮಾಡೋದು. ಮತ್ತು 7 ಗಂಟೆಗೆ ಮತ್ತೆ ಮನೆ ಕಡೆಗೆ ಬರೋದು ರೀ. ಹಿಂಗೆ? ಹಾಂ ರೀ. ಅಜ್ಜವ್ರು ಒಂದು ಇದು ಮಾಡಿದ್ರಿ, ಹಿಂದೂ ಖಾತೆ ಹೇ ಕಿಚಡಿ, ಮುಸ್ಲಿಂ ಖಾತೆ ಹೇ ಬಿರಿಯಾನಿ ಅಂತ ಹೇಳ್ರಿ. ಅಜ್ಜರ್ ಡೈಲಾಗ್. ಹಿಂದೂ ಖಾತೆ ಹೇ ಕಿಚಡಿ, ಮುಸ್ಲಿಂ ಖಾತೆ ಹೇ ಬಿರಿಯಾನಿ ಅಂತ ಹೇಳಿ ಅವ್ರದೊಂದು ಇದು ಇತ್ತು ರೀ. ಡೈಲಾಗ್ ಇತ್ತು. ದೋನೋ ಕಾ ಮತ್ಲಬ್ ಏಕ್ ಹಿ ಹೈ. ದೋನೋ ಕಾ ಚಾವಲ್ ಏಕ್ ಹೈ ನನ್ನ ಹಾಡ ಐತ್ರಿ. ನಾ ಹಾಡ್ತಿದ್ರಿ ಅದು. ಸೆಟ್ರ್ ಆಗಿದ್ದು. ಇವರು ಅವ್ರು ಸೆಟ್ರ್. ಹಂಗೆ ಮುಂದುವರ್ಸ್ರಿ. ಅವ್ರು ಜ್ಯೋತಿಷರಾಗಿರಿ ಅಜ್ಜವ್ರಿ. ಯಾರು? ಅಜ್ಜವ್ರಿ, ಕೊಪ್ಪಳದವ್ರಿ, ಜ್ಯೋತಿಷ ಪಾತ್ರ ಆಗಿರಿ. ಎಲ್ಲ ತಿಲ್ಲಿ ಇಲ್ಲಿ ಎಲ್ಲ ಬೋಳ್ಸ್ಕೊಂಡು ಇಲ್ಲ ಒಂದು ಇದು ಬಿಟ್ಟು ಆಚಾರ ಪಾರ್ಟ್ ಅಪ್ಲೆ ಜುಟ್ಟ ಬಿಟ್ಟು ಏನೋ ಹೇಳ್ತಿದ್ರಿ? ಅದೇ ಹೇಳ್ತಿಲ್ರಿ, ಹಿಂದೂ ಕೈತ ಲುಂಗಿ, ಮುಸ್ಲಿಂ ಕೈತ ಧೋತಿ ಲುಂಗಿ ಅಲ್ಲ ಹೇ ದೋನಕ ಕಪಡ ಏಕ ಅಂತೇಳಿ ನಾವು ಹಾಡ್ತಾ ಇದ್ದೇವ್ರಿ. ಇವ್ರು ಹೇಳಿದ್ರಲ್ರಿ, ಹಿಂದೂ ಕೈತ ಹೇ ಕಿಚಡಿ, ಮುಸ್ಲಿಂ ಕೈತ ಬಿರಿಯಾನಿ, ಕಿಚಡಿ ಬಿರಿಯಾನಿ ಅಲಾಗ ಹೇ ದೋನಕ ಚಾವಲ ಏಕ ಅಂತೇಳಿ ಹೀಗೆಲ್ಲ ಒಂದು ಇದೈತ್ರಿ. ಬಟ್ ಅವ್ರದ್ದೊಂದು ಹಾಸ್ಯ ಪಾತ್ರ ರೀ ಇವರೆಲ್ಲ. ಇವರು ಹಾಸ್ಯ ಪಾತ್ರ ಮತ್ತೆ ಮುಂದುವರಿಲಿಲ್ಲ ನೀವು? ಇಲ್ರಿ ಸರ್, 7ನೇ ಕ್ಲಾಸ್ ಮುಗಿದ ನಂತರ ಅಜ್ಜವ್ರು ಹೋಗಿ ಅವಾಗ ಊರಿಗೆ ಬರ್ರನ್ನ? ಇಲ್ರಿ ಸರ್, 8 ವರ್ಷ ಹೋದವರು ಹೇಳಿದ್ರು ಸರ್. BA ಸೆಕೆಂಡ್ ರ್ಯಾಂಕ್ ಬಂದಾಗ ನಾವು ಸೈನ್ಸ್ ಕರ್ನಾಟಕ ಯಾರೋ ಓದಕತ್ತಾರಿ, ಅವಾಗ ಅದ್ರ ಬಗ್ಗೆ ಗೊತ್ತಾಯ್ತ್ರಿ. ಕರ್ನಾಟಕದ 2ನೇ ರ್ಯಾಂಕ್ ಬಂದಿದ್ದಾರೆ ಪರ್ತ ಸ್ವಾಮಿಗಳು ಹಿರೇಮಠ. 10 ವರ್ಷ ಬಂದಿಲ್ರಿ. ಆಮೇಲೆ ಮತ್ತ ಬರೋದು ಮಾಡೋದು ವರ್ಷನಾಗ ಒಂದ್ಸಲ ಬರ್ತೀವ್ರಿ. ಮೀಡಿಯಾ ಇಲ್ರಿ, ಯಾವ್ದು ಪತ್ರಿಕೆ ಮುಖಾಂತರ ಅಷ್ಟೇ ಗೊತ್ತೈತ್ರಿ. ಅದು ಸೆಕೆಂಡ್ ರ್ಯಾಂಕ್ ಬಂದಾರ ಅಂತ ಹೇಳಿ ಗೊತ್ತಾಗಿರಿ ರಾಜ್ಯಕ್ಕೆ ರೀ. BAದಲ್ಲಿ ಅವಾಗ ಗೊತ್ತಾಯ್ತ್ರಿ ಅದ್ವರ್ ಹಿಂಗ್ ಬಂದ್ರ. ಆದ್ರೆ ಪಟ್ಟಾಭಿಷೇಕ ಆಗ್ತಾರತ್ ಯಾರಿಗೂ ಗೊತ್ತಿಲ್ರಿ, ಯಾರಿಗೂ ಗೊತ್ತಿಲ್ರಿ ಉಚ್ಚೊಳಕ. ಬಟ್ ಪಟ್ಟಾಭಿಷೇಕ ಆದ ನಂತರ ಎಲ್ಲ ಅವರು ಕ್ಲಾಸ್ಮೇಟ್ಗಳೆಲ್ಲ ಹೋಗಿದ್ದೇವ್ರಿ. ನಾವು ಹೋಗಿದ್ದೇವ್ರಿ ಪಟ್ಟಾಭಿಷೇಕ. ಮುಂಚೆನು ಇಲ್ಲಿ ಎಲ್ಲ ಊರನರಿಗೂ ಕರ್ಕೊಂಡು ಹೋಗಿರ್ರಿ. ಅಜ್ಜವ್ರ ತಂದೆಯವ್ರನ್ನು ಹೋಗಿರು, ಹೋಗಿಲ್ಲ ಅಲ್ಲೆಲ್ಲ ಕೇಳಿ ಮಾಡಿ ಇದು ಮಾಡಿದ್ರು. ಅದ್ಭುತ. ಅವ್ರ ಮನೇನ ತೋರ್ಸಿದ್ವಿ, ಅವ್ರದ್ದು ಮೂಲ ದೇವಸ್ಥಾನ ದೇವರನ್ನ ತೋರ್ಸಿ ಅಲ್ಲಿ ಹಿಂದ್ಗಡೆನೂ ಅದಾವ್ರಿ. ಹಿಂದ್ಗಡೆ ಹೋಗಿ ಬಂದಿದ್ದೀವಿ. ಈಗ ನಮ್ಮ ನಿರೀಕ್ಷೆಯಲ್ಲಿ ಇರ್ತಾರೆ ಪ್ರೇಕ್ಷಕ ಪ್ರಭುಗಳಿಗೆ ಹೇಳ್ಬೇಡ. ಗೆಳೆಯರೇ, ನಿಮ್ಮಂತೆ ನನಗೂ ಆಸೆ ಇತ್ತು, ಪಾಪ ಅವ್ರು ತೋರ್ಸೋಣ, ಅವರನ್ನು ತೋರ್ಸೋಣ, ಅವ್ರ ಆಶೀರ್ವಾದ ಪಡೆಯೋಣ, ಅವ್ರ ದರ್ಶನ ನಿಮಗೆ ಮಾಡಿಸೋಣ ಅಂತ. ದೇವರನ್ನೇ ಕೊಟ್ಟ ತಾಯಿ ಇನ್ನೇ ಹೇಗಿರ್ಬೋದು ಅನ್ನೋ ಕುತೂಹಲ ಈಗಲೂ ಕಾಯ್ತಾ ಇದ್ದಾರೆ. ಬಟ್ ಗೆಳೆಯರೇ, ಒಂದು ವಿನಂತಿ ಮಾಡ್ಕೋತೀನಿ. ಸನ್ಯಾಸದ ಮೂಲ ನಿಯಮ ಏನು ಅಂತ ಹೇಳಿದರೆ,
ನೀವು ಒಂದು ಸಲ ಸಮಾಜಕ್ಕೆ ಅರ್ಪಿತ ಆದ ಮೇಲೆ ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ತಾಯಿ, ನಿಮ್ಮ ಸಂಬಂಧಗಳನ್ನು ಕಡಿದು ಅದಕ್ಕೆ ಹೋಗ್ಬೇಕು ಅಂತ ಇರುತ್ತೆ. ಯಾಕಂದರೆ ಅಲ್ಲಿರೋ ಭಕ್ತರು, ಅಲ್ಲಿರೋ ಸಮಾಜನೇ ತಂದೆ ತಾಯಿ ಅಂತ ಅನ್ಕೋಬೇಕಾಗುತ್ತೆ. ಅವರೇ ನನ್ನ ಮಕ್ಕಳು ಅಂತ ಅನ್ಕೋಬೇಕಾಗುತ್ತೆ. ತಾಯಿ ಕೂಡ ಹಾಗೆ ಅನ್ಕೋಬೇಕಾಗುತ್ತೆ. ನಾನು ಸಮಾಜಕ್ಕೆ ನನ್ನ ಮಗನ ಕೊಟ್ಟು ಬಿಟ್ಟಿದ್ದೀನಿ ಅಂತ ಆಗುತ್ತೆ. ಈಗ ಅದನ್ನು ನಾವು ಕೆದಕೋದ್ರಿಂದ, ಕೇಳೋದ್ರಿಂದ ನಾವೇನೋ ಪ್ರಶ್ನೆ ಕೇಳ್ಬೋದು, ಅವರೇನೋ ಉತ್ತರ ಹೇಳ್ಬೋದು. ಮತ್ತು ಸಮಾಜಕ್ಕೆ ಯಾಕೆ ಅವ್ರ ಮನೆ ಕಳ್ಕಳಿ ಅವರು ಹೇಳ್ತಾ ಇದ್ರು, ಅವ್ರ ಅಣ್ಣ ತಮ್ಮಗಳು ಮತ್ತು ಅವರು ನನಗೆ ಕೂಡಿಸಿ ಹೇಳ್ತಿದ್ರು, ಅಪ್ಪ ನಾವು ಅವ್ರನ್ನ ದೇವರನ್ನಾಗಿ ಸ್ವೀಕಾರ ಮಾಡಿಬಿಟ್ಟಿದ್ದೀವಿ. ಈಗ ನನ್ನ ತಮ್ಮನೂ ಅಲ್ಲ, ಈಗ ನನ್ನ ಮಗನೂ ಅಲ್ಲ, ನಮ್ಮ ಮನೆಗೆ ಅವರು ಕೂಡ ದೇವರೇ. ಹಾಗಾಗಿ ನಾವೇನೋ ಹೇಳಿ ಮತ್ತೆ ಸಮಾಜಕ್ಕೆ ಬೇರೆ ಹೋಗೋದು ಬೇಡ, ಭಕ್ತರಂತೆ ನಾವು ಭಕ್ತರಷ್ಟೇ ಈಗ ಅನ್ನೋದನ್ನು ಹೇಳಿದ್ರಿಂದ ಅದನ್ನು ತೋರಿಸೋ ಪ್ರಯತ್ನ ನಾವು ಮಾಡೋದು ಬೇಡ. ಯಾಕೆ ಅಂತ ಹೇಳಿದರೆ ಪಾಪ ಇನ್ನೇನು ಸಂದೇಶಗಳು ಹೋಗೋದು ಬೇಡ, ನಾವೆಲ್ಲ ಮಾಡೋದು ಮತ್ತು ದೊಡ್ಡ ಅಪ್ಪುಗಳಿಗೆ ಅದು ಇನ್ನೇನೋ ಕೆಟ್ಟ ಹೆಸರು ತಂದು ಕೊಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಮಾತ್ರ ಮಾಡ್ತಾ ಇಲ್ಲ. ಹಾಗಾಗಿ ಬೇರೆ ನಾವು ಅದನ್ನು ಮಾಡಿಲ್ಲ ಅಷ್ಟೇ ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಪಾಪ ಅವ್ರು ಕಳಕಳಿಯ ವಿನಂತಿ ಮಾಡ್ಕೊಂಡಿದ್ದಾರೆ. ನಮ್ಮದೊಂದು ಏನೋ ಸಣ್ಣ ಇದರಿಂದ ಅವರಿಗೆ ಕೆಟ್ಟ ಹೆಸರು ಬರೋದು ಬೇಡ, ಯಾಕಂದ್ರೆ ದೊಡ್ಡ ಸ್ಥಾನದಲ್ಲಿದ್ದಾರೆ, ಅದನ್ನು ಅವ್ರಿಗೆ ಬಿಟ್ಬೇಡ ಅಂತ ವಿನಂತಿ ಮಾಡ್ಕೊಂಡಿದ್ದಕ್ಕೆ ಮಾತ್ರ ನಾವು ಆ ಪ್ರಯತ್ನ ಮಾಡಿಲ್ಲ. ಕ್ಷಮೆ ಇರಲಿ. ಬಟ್ ನಮಗೆಲ್ಲದನ್ನು ಇದಾರಲ್ಲ ಅವರಲ್ಲಿ ಕಾಣೋಣ, ತಾಯಿಯವರೇ, ತಂದೆಯವರೇ, ನಮಗೆ ಸಮಾಜಕ್ಕೆ ಅವರೇ. ಹಾಗಾಗಿ ಆ ತಾಯಿನ ತೋರ್ಸೋಕ್ಕಾಗಿಲ್ಲ. ಬಟ್ ದೊಡ್ಡದೊಂದು ನಮಸ್ಕಾರ ನಾವು ಇಲ್ಲಿಂದನೇ ಆ ತಾಯಿಗೆ ಮಾಡೋಣ. ಯಾಕೆ ಅಂದರೆ ಇಡೀ ಜಗತ್ತಿಗೆ ದೇವರು ಕೊಟ್ಟಂಥ ತಾಯಿ. ಹಾಗಾಗಿ ಎಷ್ಟು ಒಳಗಡೆ ನೋವು ಇರ್ಬೋದು, ಎಷ್ಟು ಸಂಕಟಗಳಿರ್ಬೋದು, ಎಷ್ಟು ಆರ್ದ್ರ ಭಾವನೆಗಳು ಕಾಡಿರ್ಬೋದು ಅವ್ರಿಗೆ. ಆದರೂ ಕೂಡ ಇರಲಿ, ನನ್ನ ಮಗ ಸಮಾಜಕ್ಕೆ ಸಂದೇಶ ಕೊಡ್ತಾರೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಲಕ್ಷಾಂತರ ಮಕ್ಕಳು ಓದ್ತಾರೆ, ಅನ್ನ ಸಂತರ್ಪಣೆ ನಡೀತಾ ಇದೆ. ಬೆಳಿಗ್ಗೆ ಬಂದರೆ ಸಾವಿರಾರು ಲಕ್ಷಾಂತರ ತನ್ನ ಸಮಸ್ಯೆಗಳನ್ನ ಇವರು ಮಡಿಲಲ್ಲಿ ಉಡಿಲಿನಲ್ಲಿ ಹಾಕಿ ಹೋಗ್ತಾರೆ. ಹಾಗಾಗಿ ನನ್ನ ಮಗ ದೇಶಕ್ಕಾಗಿರಲಿ, ನನ್ನ ಮಗ ಸಮಾಜಕ್ಕೆ ಇರಲಿ, ನನ್ನ ಮಗ ಈ ಮಕ್ಕಳಿಗಾಗಿ ಇರಲಿ, ಈ ಬಡತನ ಅನ್ನೋದು ಏನಿದೆ ಅವ್ರಿಗಿರಲಿ ಅಂತ ಹೇಳಿ ಏನು ಆ ತಾಯಿ ತನ್ನ ಇದನ್ನೆಲ್ಲ ತುಂಬಿಕೊಂಡಿದ್ದಾರೆ ಒಡಲಲ್ಲಿ. ಹಾಗಾಗಿ ಆ ತಾಯಿಗೆ ನೀವೆಲ್ಲ ಸೇರಿ ಒಂದು ದೊಡ್ಡ ಕೃತಜ್ಞತೆಗಳನ್ನ ಸಲ್ಲಿಸೋಣ ಅಂತ ಭಾವಿಸ್ತಾ. ಸರ್, ನಿರಾಶೆ ಆಯಿತು. ಬಟ್ ನನಗೆಲ್ಲೋ ಒಂದು ಕಡೆ ದಾಖಲೆ ಮಾಡೋಣ ಅಂತಲೇ ಬಂದಿದ್ದೆ. ಯಾಕೆ ಅಂದರೆ ನಾವು ಆ ತಾಯಿನ ತೋರಿಸದೆ ಹೋದರೆ ಮುಂದಿನ ಪೀಳಿಗೆಗೆ ದಾಖಲೆ ಆಗಲ್ಲ. ಅವರು ಇಂಥದ್ದೊಂದು ತಾಯಿ ಹಿಂಗೆ ಅವರು ತನ್ನ ಎಲ್ಲಗನ್ನು ಮುಚ್ಚಿಟ್ಕೊಂಡು ಸಮಾಜಕ್ಕೆ ಕೊಟ್ಟರು, ಇಂಥ ಮಗನ್ನ ತೋರಿಸೋಣ ಅಂತ ಆಸೆ ಇತ್ತು. ಬಟ್ ಎಲ್ಲರೂ ನಿಮ್ಮ ಕಳಕಳಿ ಅರ್ಥ ಆಗ್ತದೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಅವಕಾಶ ಮಾಡಿಕೊಟ್ಟ ಹಿರಿಯರಿಗೆಲ್ಲ, ಈ ಗ್ರಾಮದ ಹಿರಿಯರಿಗೆ ಮತ್ತು ಮನೆತನದವರಿಗೆ ಎಲ್ರಿಗೆ ನಾನು ಅಭಿನಂದನೆ ಬದುಕಿನ ಬುತ್ತಿಯಿಂದ ಸಲ್ಲಿಸ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು.